ಓಪನರ್ಸ್ ಕಣಕ್ಕೆ ಇಳಿತಾ ಇದ್ದಾರೆ. ಬಹುಶಃ ಅದ್ಯಾವ ರೀತಿಯ ದಾಖಲಿಸ್ತಾರೆ ನೋಡಬೇಕಾಗಿದೆ. ಸ್ಮೈಲ್ ತಂಡದ 12th ಮೆಂಬರ್ ಬರಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಸ್ಮೈಲ್ ತಂಡದ 12th ಮೆಂಬರ್ ಬರಬೇಕು. 12, 13ನೇ ಆಟಗಾರಿದ್ರೆ ದಯವಿಟ್ಟು ಬರಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಅವಿಘ್ನ ಸೃಷ್ಟಿಯ ಓಪನರ್ಸ್ ಆದರ್ಶ್ ಮತ್ತು ಲೆಫ್ಟಿ ಸುನಿಲ್ ಅಂಕಣ ಎಂಟನ್ನ ಪಡಿತಾ ಇದ್ದಾರೆ. ಇತ್ತ ಮೊದಲ ಓವರ್ ಎಸೆಗಾರಿಕೆ ವಿಭಾಗದಲ್ಲಿ ಅಲ್ಲಿ ಸ್ಮೈಲ್ ಆಟಗಾರರು ಡಗೌಟ್ 2 ಅನ್ನು ಬಳಸಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಲಭಿಸಿದ ನಿರ್ಣಾಯಕರಿಂದ ಮೊದಲ ಓವರ್ ಎಸೆಗಾರಿಕೆ ಭಾಗದಲ್ಲಿ ಜಾಹೀರ್ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ, ಫುಲ್ ಮಾದರಿಯಿಂದ ಎಸೆತ ಸ್ವಲ್ಪ ಮಟ್ಟಿಗೆ ನೆಗೆತವನ್ನ ಪಡ್ಕೊಳ್ತಾ ಇದೆ. ಓಟವನ್ನ ದಾಖಲಿಸ್ತಾ ಇಲ್ಲ ಲೆಫ್ಟಿ ಆಟಗಾರ ಸುನಿಲ್. ಲೆಫ್ಟಿ ರೈಟಿ ಕಾಂಬಿನೇಷನ್ ಬಿರುಸಿನ ಆಟಗಾರ ಆದರ್ಶ್ ಒಂದೆಡೆ, ಇನ್ನೊಂದೆಡೆ ಸುನಿಲ್ ಅವಿಘ್ನ ಪರವಾಗಿ. ಇತ್ತ ಜಾಹೀರ್ ಮೊದಲ ಓವರ್ ಎಸೆಗಾರಿಕೆ ಭಾಗದಲ್ಲಿ ಸ್ಮೈಲಿಯ ಪರವಾಗಿ. ಬಿರುಸಿನ ಹೊಡೆತ, ಕ್ಷಣಕಾಲ ಬಾಲರ್ಸ್ ಬ್ಯಾಕ್ ಗಾಳಿಯಲ್ಲಿ ತೇಲ್ತಾ ಇದೆ. ಮೊದಲ ಉದ್ದರೆಯನ್ನು ಕಳ್ಕೊಳ್ತಾ ಇದೆ ಅವಿಘ್ನ ಸೃಷ್ಟಿ. ಸುನಿಲ್ ಪಂದ್ಯದ ವೀಕ್ಷಣೆಯತ್ತ ಜಾಹೀರ್ ಉದ್ದರೆನ ಪಡ್ಕೊಂಡ್ರು. ಮಿಡ್ ಆಫ್ ವಿಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಕೈ ಸೇರ್ತಾ ಇದೆ. ಬಹುಶಃ ಹಿಂದಿನ ಪಂದ್ಯ 1,500 ಮಂದಿ ನೇರ ಪ್ರಸಾರದೊಂದಿಗೆ ವೀಕ್ಷಣೆ ಮಾಡಿದ್ರು. ವೀರೋಚಿತ ಜಯವನ್ನು ಅಂತಿಮ ಹಂತದಲ್ಲಿ ನ್ಯಾಶ್ ಬೆಂಗಳೂರು ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು ವಿರುದ್ಧವಾಗಿ. ಬಹುಶಃ ಎಲ್ಲ ಒಂದು ಪಂದ್ಯದ ಚಿತ್ರೀಕರಣ ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಜಿಲ್ಲೆ, ರಾಜ್ಯ, ದೇಶ, ವಿದೇಶಗಳಲ್ಲಿ ನೇರ ಪ್ರಸಾರ ಸಾಗ್ತಾ ಇದೆ. ಸಚಿನ್ ಮಹಾದೇವ್ ಮತ್ತು ಓಂಕಾರ ಪಾಟೀಲ್ ಒಂದು ಸಂಸ್ಥೆ ಅರಸೀಕೆರೆಯ ಉದರ್ಮಾಯಕ ಯುವಕರನ್ನು ಬಳಸಿಕೊಂಡು ಬಹಳ ಶುದ್ಧಮೂರ್ತಿ ನೇರ ಪ್ರಸಾರವನ್ನ ನೀಡ್ತಾ ಇದೆ. ಸಾಕಷ್ಟು ಲಕ್ಷಾಂತರ ಮಂದಿ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮಾಡುವಂತ ಅವಕಾಶಗಳಿವೆ. ಬ್ಯಾಟ್ಸ್ಮನ್ ರಮೇಶ್ ತಾಪ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ರಮೇಶ್ ತಾಪ 30 ನಿಮಿಷಗಳ ಅವಕಾಶವನ್ನು ನೀಡ್ತೇವೆ. ದಯವಿಟ್ಟು ಗಮನಿಸಿಕೊಳ್ಳಿ, ಮೊದಲಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಅದರೊಳಗಾಗಿ ನೀವು ಪಂದ್ಯವನ್ನ ಮುಕ್ತಾಯ ಮಾಡಿಕೊಡಬೇಕು. ಸ್ಮೈಲ್ ಕ್ರೀಡಾಸ್ ಆಟಗಾರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಸುಂದರತೆ ಚೆಂಡು, ಸ್ಲೋವರ್ ಚೆಂಡು. ರಮೇಶ್ ತಾಪ ಒಂದೋಟದ ಮುಖಾಂತರವಾಗಿ ಖಾತೆ ಆರಂಭಿಸಿದ್ರು. ಇವಾಗ ಸೃಷ್ಟಿಯ ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ. 1-1 runs for loss of an important wicket. ಅವಿಘ್ನ ಸೃಷ್ಟಿ. ಸ್ಮೈಲ್ ತಂಡ ಬಹಳಷ್ಟು ಪ್ರಮುಖ ಆಟಗಾರರನ್ನ ಬಳಸಿ, ಅನುಭವ ಆಟಗಾರರನ್ನ ಬಳಸಿಕೊಂಡು ಅವಿಘ್ನ ವಿರುದ್ಧವಾಗಿ ಸೆಣಸಾಟವನ್ನು ನಡೆಸ್ತಾ ಇದೆ. ಜಾಹೀರ್ ಎಸೆದ ಚೆಂಡು ಎಡಗೋಟದ ಹೊರಭಾಗಕ್ಕೆ ಸಾಗ್ತಾ ಇದೆ. ನಿರ್ಣಾಯಕ ಮಂಜುನಾಥ್ ಅಕ್ರಮ ಎಸೆದ ಸೂಚನೆ ನೀಡಿದ್ರು. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಒಂದೋಟದ ಹೆಚ್ಚುವರಿ ತಂಡ ಮೊತ್ತ 2ಕ್ಕೆ ತಲುಪ್ತಾ ಇದೆ. 2 runs. 2 ದಿನಗಳ ಹಗಲಿನ ವ್ಯವಸ್ಥಿತ ದಾಖಲೆಯ ಪಂದ್ಯಾಟ. ಈ ಬಾರಿ ಎಸೆದಂತ ಚೆಂಡು ಬೀಸುವಂತ ಪ್ರಯತ್ನ ಮಾಡಿದ ಆದರ್ಶ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದೋಟದ ಪೂರೈಕೆಯನ್ನು ಮಾಡಿದ್ರು. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ತಂಡ ಮೊತ್ತ 3ಕ್ಕೆ ತಲುಪ್ತಾ ಇದೆ. 3 runs. ಬಹುಶಃ ರಾಜ್ಯದ ಬಹಳಷ್ಟು ಪ್ರತಿಷ್ಠಿತ ಆಟಗಾರರೆಲ್ಲರೂ ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ರು. ರಾಷ್ಟ್ರ ಮಟ್ಟದ ಕ್ರೀಡಾಕೂಟ, ರಾಜಸ್ಥಾನ, ತಮಿಳುನಾಡು ಈ ಭಾಗದ ಪರಿಸರದ ತಂಡಗಳು ಕೂಡ ನಮ್ಮ ಐಟಿ ಅಂಕಣದಲ್ಲಿ ನಿನ್ನೆಯ ದಿನ ಪಂದ್ಯಾಟವನ್ನು ಆಡಿದ್ರು. ಈ ಬಾರಿ ಎಸೆದಂತ ಚೆಂಡು ಮತ್ತೆ ಅಕ್ರಮ ಎಸೆತ, ಎಡಗುಡ್ಡ ಹೊರಭಾಗಕ್ಕೆ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಓಟದ ಬರವನ್ನು ಕಾಣ್ತಾ ಇರ್ತಕ್ಕಂಥ ಅವಿಘ್ನ ಸೃಷ್ಟಿಗೆ ಉಚಿತ ಓಟಗಳು ಇವಾಗ ಮುಳುವಾಗ್ತಾ ಇದೆ. ತಡ ಮೊತ್ತ 4 4 runs for loss of one wicket. ಅವಿಘ್ನ ಸೃಷ್ಟಿ. ಅನುಭವಿ ಆಟಗಾರರು ರಮೇಶ್ ತಾಪರ್ ಅವರಿಗೆ ಕೆಲವೊಂದು ಸೂಚನೆ ಕೊಡ್ತಾ ಇದ್ದಾರೆ.
ಜಾಹೀರ್ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ನೋಡಿ ಎಸೆತ ಪಾಯಿಂಟ್ ಭಾಗದಲ್ಲಿ ಕಟ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಔಟ್ ಬಾಲ್. ಬಹುಶಃ ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಒಂದು ಟೆನ್ನಿಸ್ ಕ್ರೀಡಾ ವಿದ್ಯಮಾನವನ್ನು ಗಮನಿಸೋದಾದ್ರೆ ಬಹಳಷ್ಟು ಸಂಘ ಸಂಸ್ಥೆಗಳು ಲಕ್ಷ ಲಕ್ಷ ರೂಪಾಯಿಯ ಹಗಲು ಮತ್ತು ರಾತ್ರಿಯ ಪಂದ್ಯಾಟವನ್ನು ನಡೆಸ್ತಾರೆ. ಆ ಪೈಕಿ ನಮ್ಮ ಇಷ್ಟು ಹುಡುಗರು ಅಗಲಿದ ಮಿತ್ರರ ಸವಿ ನೆನಪಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟವನ್ನು ನಡೆಸ್ತಾರೆ. ಈ ನಡುವೆ ರಮೇಶ್ ಸಾಬ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನ ಡೀಪ್ ಪಾಯಿಂಟ್ ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಕ್ವರ್ಡ್ ಶಾಟ್ ಅನ್ನು ದಾಖಲಿಸಿದ್ರು. ಡೀಪ್ ಪಾಯಿಂಟ್ ಭಾಗದಲ್ಲಿ ಮೊದಲ ಬೌಂಡ್ರಿ ಅಭಿಜ್ಞ ಸೃಷ್ಟಿಯ ಪರವಾಗಿ ದಾಖಲಾತಿಯನ್ನು ಪಡಿತಾ ಇದೆ. 8ಕ್ಕೆ ತಲುಪ್ತಾ ಇದೆ ಅಭಿಜ್ಞ ಸೃಷ್ಟಿಯ ಮೊತ್ತ 8 runs for without loss. 8ಕ್ಕೆ ಪ್ರಮುಖ ಒಂದು ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಅಭಿಜ್ಞ ಸೃಷ್ಟಿ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಜೈ ಕರ್ನಾಟಕ ಮತ್ತು ನ್ಯಾಶ್ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಮುಂದಿನ ಮಹತ್ವದ ಪಂದ್ಯ ನಮ್ಮ ಬೆಂಗಳೂರಿನ ರಾಜ್ಯದ ಕರ್ನಾಟಕ ವಿದ್ಯಮಾನದ 2 ಬಲಿಷ್ಠ ತಂಡಗಳು ನ್ಯಾಶ್ ವರ್ಸಸ್ ಜೈ ಕರ್ನಾಟಕ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಇದರ ಮೊದಲ ಸೆಷನ್ ಮುಕ್ತಾಯ ಕಾಣ್ತಾ ಇದ್ದ ಹಾಗೆ ಟಾಸ್ ಕಾರ್ಯಕ್ರಮದಲ್ಲಿ ನಾಯಕರು ಪಾಲ್ಗೊಳ್ಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನೋ ಬಾಲ್ ಸೂಚನೆ ಬರ್ತಾ ಇದೆ. ಅಕ್ರಮ ಸೂಚನೆ 1+1. ಇವಾಗ ರಮೇಶ್ ಸಾಪರ್ ಅವರಿಗೆ ಫ್ರೀ ಹಿಟ್ ಅವಕಾಶಗಳು ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ದಶಕ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಅವಿಜ್ಞ ಸೃಷ್ಟಿ. 2ನೇ ಓವರ್ ಕೃಷ್ಣ ಬಹಳಷ್ಟು ಅನುಭವಿಸ್ತಗಾರರು. ಫ್ರೀ ಹಿಟ್ ಚೆಂಡು, ಫ್ರೀ ಹಿಟ್ ಅವಕಾಶ. ಸುಂದರತೆ ಚೆಂಡು ಬ್ಲಾಕ್ ಬಾಲ್ ಮಾಡುವಂತ ಪ್ರಯತ್ನಗಳು, ಯಾಕೆ ಮಾಡುವಂತ ಪ್ರಯತ್ನಗಳು. ಇವಾಗ ಅಕ್ರಮ ಓಟದ ಸೇರ್ಪಡೆ ಆಗ್ತಾ ಇದೆ, ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ. ಓವರ್ ಥ್ರೋ ಮುಖಾಂತರವಾಗಿ ಗುಡ್ ರಕ್ಷಕರ ಒಂದು ಓವರ್ ಥ್ರೋ. ಇಲ್ಲಿ ಥರ್ಡ್ ಅಂಪೈರ್ 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ತೀರ್ಪುಗಾರರು ರನ್ಔಟ್ ಗಾಗಿ 3ನೇ ನಿರ್ಣಾಯಕರ ಮೊರೆ. ಥರ್ಡ್ ಅಂಪೈರ್ 10ಕ್ಕೆ ಪ್ರಮುಖ ಒಂದು ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಅವಿಜ್ಞ ಸೃಷ್ಟಿ. ಆದರ್ಶ್ ಮತ್ತು ರಮೇಶ್ ತಾಪ ಪಾರ್ಟ್ನರ್ಶಿಪ್ ಆಟ ಜೊತೆಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಾಟ್ ಔಟ್ ತೀರ್ಪುಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದೋಟದ ಹೆಚ್ಚುವರಿ 11ಕ್ಕೆ ತಲುಪ್ತಾ ಇದೆ ಅವಿಜ್ಞ ಸೃಷ್ಟಿಯ ಮೊತ್ತ. ಆರಂಭಿಕ ಓವರ್ನಲ್ಲಿ ಜಾಹೀರ್ ಎಸ್ತುಗಾರಿಕೆ ಮಾಡಿದ್ರು. ಇವಾಗ ಕೃಷ್ಣ ಮೊದಲ ಓಪನ್ ಆಗಿ ಸುನಿಲ್ ಆಗಮಿಸಿದ್ರು. ಇವಾಗ ರಮೇಶ್ ತಾಪ. ಈ ಬಾರಿ ಎಸೆದ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಸ್ಟ್ರೈಟ್ ಅನ್ನು ದಾಖಲಿಸಿದ್ರು. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ ತನ್ನ ಮೊತ್ತ 12 ರನ್ ಪ್ಲಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್ ಅವಿಜ್ಞ ಸೃಷ್ಟಿ. ಮತ್ತೆ ಕೃಷ್ಣ ಈ ಬಾರಿ ಎಸೆದ ಚೆಂಡು ಬಹಳಷ್ಟು ಮರ್ತೊಂದು ಹಿಡಿದು ಡೀಪ್ ಕವರ್ಸ್ ಪಕ್ಕದಲ್ಲಿ ಸಾಕ್ತದೆ. ನೋಡಿದ ಪೂರೈಕೆ 2 ಓಟಗಳ ಪ್ರಯತ್ನಗಳು ಯಶಸ್ವಿಯಾಗಿ ದಾಖಲಿಸಿದ್ರು. ಬಹಳಷ್ಟು ಮರ್ತದ ಕ್ಷೇತ್ರ ರಕ್ಷಣೆ 3ನೇ ಓಟಗಳ ಪ್ರಯತ್ನಗಳಷ್ಟೇ ನಡೆಸ್ತಾ ಇದ್ದಾರೆ. ಕೇವಲ 2 ಓಟದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಸಾಕಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟ ಅವಿಜ್ಞ ಸೃಷ್ಟಿ ಮತ್ತು ಸ್ಮೈಲ್ ನಡುವೆ ನಡೆಯುತ್ತಾ ಇದೆ. ಇವಾಗ 14 ಓಟಗಳು ತನ್ನ ಮೊತ್ತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ಸೃಷ್ಟಿಯ ಪರವಾಗಿ. ಅವಿಜ್ಞ ಸೃಷ್ಟಿ ಲೋಕೇಶ್ವರ ಮಾಲೀಕತ್ವದ ಮುಂದಾಳತ್ವದ ಪ್ರಾಯೋಜಕತ್ವದ ತಂಡ. ಸ್ವೀಪ್ ಮಾಡುವಂತ ಪ್ರಯತ್ನಗಳು, ಒಂದೋಟದ ಸೇರ್ಪಡೆ ಆಗ್ತಾ ಇದೆ. 15ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಅಂತಿಮ ಎಸೆತ. 2 ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್.
ಮತ್ತೆ ಕೃಷ್ಣ ಈ ಬಾರಿ ಎಸೆದಂತ ಚೆಂಡು ಬಹಳ ಸುತ್ತ ಬರ್ತದೆ ಎಸೆತ ಬ್ಯಾಕ್ವರ್ಡ್ ಶಾಟ್ ಭಾಗದಲ್ಲಿ ಒಂದು ನೋಡಿದ ಪೂರೈಕೆನ ಆದರ್ಶ್ ಮಾಡಿದ್ರು. ಮತ್ತೆ ಒಂದು ನೋಡಿದ ಹೆಚ್ಚುವರಿ ಆಗ್ತಿತ್ತು. ಮೊತ್ತ 16 16 ರನ್ಸ್ ಫಾರ್ ಲಾಸ್ ಆಫ್ 1 ವಿಕೆಟ್. ಅವಿಘ್ನ ಸೃಷ್ಟಿ ಬಹಳಷ್ಟು ಪ್ರಮುಖ ಆಟಗಾರನ ಕಣಕ್ಕಿಳಿಸ್ತಾ ಇದೆ ಸೃಷ್ಟಿಯ ತಂಡ. ಇವಾಗ ಕೊನೆಯ ಎಸೆತ ಎರಡನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಐಟಿ ಅಂಕಣದಲ್ಲಿ 2 ದಿನಗಳ ಕಾಲ ಹಗಲಿನ ವ್ಯವಸ್ಥಿತವಾಗಿರ್ತಕ್ಕಂಥ ಚೆಂಡು ದಾಂಡಿನ ಸಮರ. ರಾಷ್ಟ್ರ ಮಟ್ಟದ ಕ್ರೀಡಾಕೂಟ 2 ಲಕ್ಷ ರೂಪಾಯಿ ನಗದು ಪುರಸ್ಕೃತ ನೇರ ಪ್ರಸಾರದ ಪಂದ್ಯಕೂಟ. ಇಷ್ಟು ಹುಡುಗರ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಪ್ರಾಯೋಜಕತ್ವದೊಂದಿಗೆ ಬೆಂಬಲದೊಂದಿಗೆ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟ ಸಾಗ್ತಾ ಇದೆ. ರನ್ಔಟ್ ಅವಕಾಶಗಳು ಈ ನಡುವೆ ಮತ್ತೆ ತಡಂಪ ಡಿಸಿಷನ್ ಇಲ್ಲಿ ಕ್ರೂಷಿಯಲ್ ಕಾಲ್. ಎರಡನೇ ಓಟದ ಪ್ರಯತ್ನ ಬಹುತೇಕವಾಗಿ ರನ್ಔಟ್ ಆಗುವ ಸಾಧ್ಯತೆಗಳು ಕಾಣ್ತಾ ಇದೆ. ಅದ್ಯಾವ ರೀತಿಯ ಒಂದು ತೀರ್ಪನ್ನ ನೀಡ್ತಾ ನೋಡ್ಬೇಕಾಗಿದೆ ನಿರ್ಣಾಯಕರು. ಬಹುಶಃ ಎಲ್ಲ ಒಂದು ಪಂದ್ಯದ ಛಾಯಾಚಿತ್ರಣವನ್ನು ಸೆರೆ ಹಿಡಿತಾ ಇದೆ ಎಂ ಸ್ಪೋರ್ಟ್ಸ್. ಸಚಿನ್ ಮಾಧವ್ ಮತ್ತು ಓಂಕಾರ್ ಪಾಟೇಲ್ ಅವರ ಮುಂದಾಳತ್ವದ ಸಂಸ್ಥೆ ಎಂ ಸ್ಪೋರ್ಟ್ಸ್. 80,000ಕ್ಕೂ ಮಿಕ್ಕಿದ ಸಬ್ಸ್ಕ್ರೈಬ್ ಅನ್ನ ಹೊಂದಿರತಕ್ಕಂತ ಕನ್ನಡ ನಾಡಿನ ಏಕಮಾತ್ರ ನೇರ ಪ್ರಸಾರದ ಸಂಸ್ಥೆ. ಔಟ್ ಅನ್ನುವಂತ ತೀರ್ಪುಗಳು ಬರ್ತಾ ಇದೆ. ರನ್ಔಟ್ ರಮೇಶ್ ತಾಪ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಕೇವಲ ಒಂದೋಟದ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಎರಡನೇ ಹುದ್ದರನ್ನು ಕಳ್ಕೊಳ್ತಾ ಇದೆ ಅವಿಘ್ನ ಸೃಷ್ಟಿ. ಆರಂಭಿಕ ಹಂತದಲ್ಲಿ ಲೆಫ್ಟಿ ಸುನೀಲ, ಇವಾಗ ರಮೇಶ್ ತಾಪ. ಹೊಸ ಬ್ಯಾಟ್ಸ್ಮನ್ ಮಧು ಪಟೇಲ. ಮಾಧ್ಯಮ ಸರದಿಯ ನಂಬುಗಯ ಆಟಗಾರ ಮಧು ಪಟೇಲ್ ಅಂಕಣ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಆದರ್ಶ್ ಮತ್ತು ಮಧು ಪಟೇಲರ ಒಂದು ಪಾರ್ಟ್ನರ್ಶಿಪ್ ಆಟ, ಅನುಭವದ ಆಟ, ಜೊತೆಯಾಟ ಬರಬೇಕಾಗಿದೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ಬೇಕಾಗಿದೆ. ಅವಿಘ್ನ ಸೃಷ್ಟಿಯ ಮೊತ್ತವನ್ನ ಇವಾಗ ಹೆಚ್ಚು ಕಮ್ಮಿ 40+, 50+ ಓಟವನ್ನ ಕಾಣಬೇಕಾಗಿದೆ. ಬಹುಶಃ ಬಹಳಷ್ಟು ಪ್ರಮುಖ ಎಸೆತಗಾರರು ಇನ್ನೂ ಕೂಡ ಸ್ಮೈಲ್ ಪರವಾಗಿ ಎಸ್ತುಗಾರಿಕೆಯನ್ನು ಮಾಡಬೇಕಾಗಿದೆ. ಇಲ್ಲೋ ಎಸ್ತುಗಾರಿಕೆಯಲ್ಲಿ ಇನ್ನು ಕೂಡ ಕಣಕ್ಕಿಳಿಬೇಕಾಗಿದೆ. 30 ನಿಮಿಷಗಳ ಕಾಲಾವಕಾಶವನ್ನು ನೀಡ್ತೇವೆ. ಅದರೊಳಗಾಗಿ ನೀವು ಪಂದ್ಯಾಟವನ್ನು ಮುಕ್ತಾಯ ಮಾಡಿಕೊಡಬೇಕು. ಬೌಲರ್ ಮಂಜು ಎಸ್ತುಗಾರಿಕೆಯಲ್ಲಿ ಆದರ್ಶ್ ಸ್ಟ್ರೈಕರ್ ವಿಭಾಗದಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ 2 ಹುದ್ದರಿಯ ನಷ್ಟಕ್ಕೆ 17 ಓಟವನ್ನು ದಾಖಲಿಸ್ತಾ ಇದೆ ಅವಿಘ್ನ ಸೃಷ್ಟಿ. 17 runs for loss of 2 important wicket. ಮಂಜು ಎಸೆದ ಚೆಂಡು ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಆದರ್ಶ್ ಕ್ಲೀನ್ ಬಾಲ್ ದಾಟಿ ಬರೆ ಅವಿಘ್ನ ಸೃಷ್ಟಿ ಪ್ರಮುಖ ಹುದ್ದರಿಯಲ್ಲಿ ನಂಬಲು ಅಸಾಧ್ಯ ರೀತಿಯಲ್ಲಿ ನೆಲಕುರುಳುತ್ತಾ ಇದೆ. ಇವಾಗ ಆರಂಭಿಕ ಆಟಗಾರ ಆದರ್ಶ್ ಕೂಡ ಪಂದ್ಯದ ವೀಕ್ಷಣೆಯಾತ. 3ನೇ ಓವರ್ನ ಮೊದಲ ಚೆಂಡಿನ ಬಹಳ ಶುದ್ಧ ಬರುತ್ತಿದ್ದ ಬ್ರೇಕ್ ಥ್ರೂ ಅನ್ನ ಮಂಜು ನೀಡಿದ್ರು. 3ನೇ ಹುದ್ದರಿನ ಕಳ್ಕೊಳ್ತಾ ಇದ್ದ ಅವಿಘ್ನ ಸೃಷ್ಟಿ. 17ಕ್ಕೆ 3. ಇವಾಗ ಮಾಧ್ಯಮ ಸರದಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಂಬುಗೆಯ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟುವಂತ ಆಟವನ್ನು ಆಡಬೇಕಾಗಿದೆ. ಹೊಸ ಬ್ಯಾಟ್ಸ್ಮನ್ ಸುಬ್ಬು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಬಹುಶಃ 2 ದಿನದ ಒಂದು ರಾಷ್ಟ್ರ ಮಟ್ಟದ ಒಂದು ಪಂದ್ಯಕೂಟವನ್ನು ನಮ್ಮ ಐಟಿ ಅಂಕಣದಲ್ಲಿ ಬಹುಶಃ ಈ ಒಂದು ಅಂಕಣವನ್ನು ಗಮನಿಸುವುದಾದರೆ ಸಾಕಷ್ಟು ಮಂದಿ ಅಂತಾರಾಷ್ಟ್ರೀಯ ಮಟ್ಟದ ಹಂತಕ್ಕೆ ಕೂಡ ಈ ಒಂದು ಕ್ರೀಡಾಂಗಣದಲ್ಲಿ ಆಡಿ ಸೇರ್ಪಡೆಯನ್ನು ಕಂಡಿರ್ತಕ್ಕಂಥ ಬಹಳಷ್ಟು ನಿದರ್ಶನಗಳಿವೆ. ಆ ಪೈಕಿ ನಮ್ಮ ಕರ್ನಾಟಕದ ವೇಗಿ ವೆಂಕಟೇಶ್ ಪ್ರಸಾದ್. ಬಹುಶಃ ಇದೇ ರೀತಿಯಾಗಿ ಟೆನ್ನಿಸ್ ಕ್ರೀಡಾ ವಿದ್ಯಮಾನದಲ್ಲಿ ಇವತ್ತು ಕೂಡ ಬಹಳಷ್ಟು ಮಂದಿ ಕ್ರೀಡಾ ಆಟಗಾರರಿದ್ದಾರೆ. ಹೆಚ್ಚಾಗಿ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಅದಕ್ಕಾಗಿ ಈ ರೀತಿಯಾಗಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಟೆನ್ನಿಸ್ ಕ್ರಿಕೆಟ್ ಪಂದ್ಯಕೂಟಗಳು ಅವರಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ವೇದಿಕೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇದೆ. ಇದನ್ನ ತಾವೆಲ್ಲರೂ ಕೂಡ ಸರಿಯಾಗಿ ಬಳಸಿಕೊಳ್ಳಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅನ್ನ ತೋರ್ಪಡಿಸಿ ಅನ್ನೋದಾಗಿ ನಾವು ಕೇಳ್ಕೊಳ್ತೇವೆ. ನೇರ ಪ್ರಸಾರದ ಪಂದ್ಯಕೂಟ ಬಹುಶಃ ಸಾಕಷ್ಟು ಮಂದಿ ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. 3ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದ ಅವಿಘ್ನ ಸೃಷ್ಟಿ. ಮಂಜು ಕಾನ್ಫಿಡೆನ್ಸ್ ನೊಂದಿಗೆ ಬಹಳಷ್ಟು ಆತ್ಮವಿಶ್ವಾಸದೊಂದಿಗೆ ಸ್ಮೈಲ್ ಕ್ರಿಕೆಟ್
ಎರಡನೇ ಬಾರಿ ಮಂಜು ಸುಬ್ಬು ಈ ಬಾರಿ ಎಸೆದಂಜು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತದೆ. ಬಾಲಸ್ ಬ್ಯಾಕ್ ಡ್ರೈವ್ ಮಾಡಿದ್ರು ಮಿಡನ್ ಭಾಗದಲ್ಲಿ ಸುಬ್ಬು ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಸುಬ್ಬು ಖಾತೆಯನ್ನು ಆರಂಭಿಸಿದ್ರು. ತಡ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಪ್ರಮುಖ 3 ಹುದ್ದರಿಗಳನ್ನ ಕಳ್ಕೊಳ್ತಾ ಇದೆ ಅವಿಘ್ನ ಸೃಷ್ಟಿ. ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರ್ತಕ್ಕಂಥ ಒಂದು ತಂಡ ಇಲ್ಲಿ ಎಲೆಕ್ಟೆಡ್ ಬಾಲ್ ಫಾಸ್ಟ್ ನೀಡಿದ್ರು ಸ್ಮೈಲ್. ಇವಾಗ ಬಹಳಷ್ಟು ಉತ್ತಮ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ಒಂದು ಎಸೆತ ಪಾಯಿಂಟ್ ಭಾಗದಲ್ಲಿ ಸ್ಲಿಪ್ ಭಾಗದಲ್ಲಿ ಕಟ್ ಮಾಡಿದ್ರು. ಮತ್ತೆ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಬಹುಶಃ ಕ್ರೀಡಾಂಗಣದ ಸುತ್ತಗಲಕ್ಕೂ ನಮ್ಮ ರಾಜ್ಯ ರತ್ನ ಅಜಾತ ಶತ್ರು ಅಪ್ಪುರವರ ಭಾವಚಿತ್ರಗಳ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ವೇದಿಕೆಯ ಬಲಭಾಗದಲ್ಲಿ ಕೂಡ ಬಹಳಷ್ಟು ಉತ್ತಮ ಒಂದು ವೇದಿಕೆಯನ್ನ ಸಜ್ಜುಗೊಳಿಸಿದ್ದಾರೆ ನಮ್ಮ ಸಂಘಟಕರು ಅಪ್ಪುರವರ ಅಭಿಮಾನಿಗಳು. ಸುಂದರತೆಯ ಚೆಂಡು ಬಹಳಷ್ಟು ಉತ್ತಮ ಒಂದು ಹೊಡೆತವನ್ನ ಸುಬ್ಬು ದಾಖಲಿಸಿದ್ರು. ಬಹುಶಃ ಇಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನುಭವಿ ಆಟಗಾರರು. ಮತ್ತೆ ಒಂದು ಓಟದ ಹೆಚ್ಚುವರಿ ಎರಡನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಅವಿಘ್ನ ಸೃಷ್ಟಿ. ತಡ ಮೊತ್ತ 20. ಮೂರನೇ ಓವರ್ ಚಾಲ್ತಿಯಲ್ಲಿದೆ. ಆರಂಭಿಕ ಓವರ್ ಜಾಹೀರ್, ಬಳಿಕ ಕೃಷ್ಣ, ಇವಾಗ ಮಂಜು. ಪಂದ್ಯ ತರುವಾಯ ಫ್ರೆಂಡ್ಸ್ ಮತ್ತು ನ್ಯಾಶ್ ಜೆಕೆ ಮತ್ತು ನ್ಯಾಶ್ ಸಿದ್ಧತೆಯಲ್ಲಿರಬೇಕು. ಈ ನಡುವೆ ಕಾನ್ಬಿಯನ್ ಮತ್ತೊಂದು ಹುದ್ದರ ಅಗತ್ಯವನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅವಿಘ್ನ ಸೃಷ್ಟಿಯ ದಾಂಡಿಗರ ವೈಫಲ್ಯತೆಯಲ್ಲಿ ಹೆಚ್ಚಾಗ್ತಾ ಇದೆ. ಬಹುಶಃ ಬಹಳಷ್ಟು ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡಬಲ್ಲಂತ ಆಟಗಾರರು ಇವತ್ತಿನ ದಿನ ಸ್ಮೈಲ್ ವಿರುದ್ಧವಾಗಿ ವೈಫಲ್ಯತೆಯನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 4ನೇ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಅವಿಘ್ನ ಸೃಷ್ಟಿ. ಬ್ಯಾಟ್ಸ್ಮನ್ ಹೊಸ ಬ್ಯಾಟ್ಸ್ಮನ್ ಕುಮಾರ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. 4 ಹುದ್ದರಿಗಳನ್ನು ಕಳ್ಕೊಳ್ತಾ ಇದ್ದಾವೆ. ಹೊಸ ದಾಂಡಿಗ ಕುಮಾರ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಅನುಭವಿ ಆಟಗಾರರ ಜೊತೆಗೂಡಿಕೊಂಡು ಪಾರ್ಟ್ನರ್ಶಿಪ್ ಆಟವನ್ನ ಜೊತೆ ಆಟವನ್ನ ದಾಖಲಿಸಲೇಬೇಕಾಗಿದೆ. ಸೃಷ್ಟಿಯ ಮಾಧ್ಯಮ ಸರದಿ ಆಟಗಾರ ನಂಬುಗೆಯನ್ನ ಉಳಿಸುವಂತ ಆಟವನ್ನ ಪ್ರದರ್ಶಿಸಬೇಕಾಗಿದೆ. ಶ್ರೇಷ್ಠ ಮಟ್ಟದ ಪ್ರದರ್ಶನವನ್ನ ತೋರ್ಪಡಿಸಬೇಕಾಗಿದೆ. ಈಗಾಗಲೇ 20ಕ್ಕೆ ಪ್ರಮುಖ 4 ಹುದ್ದರಿಗಳನ್ನ ಕಳೆದುಕೊಳ್ತಾ ಇರ್ತಕ್ಕಂಥ ತಂಡ ಅವಿಘ್ನ ಸೃಷ್ಟಿ. ಮಂಜು ಬಹುಶಃ ಕ್ಷೇತ್ರ ರಕ್ಷಣೆ ಡೀಪ್ ಥರ್ಡ್ ಮ್ಯಾನ್ ಕಾಣ್ತಾ ಇದೆ. ಫಸ್ಟ್ ಸ್ಲಿಪ್ ಕಾಣ್ತಾ ಇದೆ. ಅದೇ ರೀತಿ ಶಾರ್ಟ್ ಫೈನ್ ಲೆಗ್ ಕಾಣ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ಅಂಡ್ ಶಾರ್ಟ್ ಮಿಡ್ ವಿಕೆಟ್. ಲಾಂಗ್ ಆನ್ ಕ್ಷೇತ್ರ ರಕ್ಷಣೆಯಲ್ಲಿದೆ. ಲಾಂಗ್ ಆಫ್ ಕ್ಷೇತ್ರ ರಕ್ಷಣೆಯಲ್ಲಿದೆ. ಡೀಪ್ ಕವರ್ಸ್ ಕಾಣ್ತಾ ಇದೆ. ಶಾರ್ಟ್ ಕವರ್ಸ್ ಕಾಣ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆಯನ್ನು ಬಳಸ್ತಾ ಇದ್ದಾರೆ. 3ನೇ ಓವರ್ ಮತ್ತೆ ಮಂಜು ಈ ಬಾರಿ ಎಸೆದ ಚೆಂಡು ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನಗಳು. ಶಾರ್ಟ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಕುಮಾರ್ ಖಾತೆಯನ್ನು ಆರಂಭಿಸಿದ್ರು. ತಡ ಮೊತ್ತ 21. ಓವರ್ ಮುಕ್ತಾಯವಾಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3, ಪತನಗೊಂಡ ಹುದ್ದರಿಯ ಸಂಖ್ಯೆ 4. ತಡ ಮೊತ್ತ 21 ಓಟಗಳು, 21 ರನ್ಸ್. 21. ದಯವಿಟ್ಟು ಅಲ್ಲಿ ಸೃಷ್ಟಿ ಆಟಗಾರರು ದಯವಿಟ್ಟು ಅಂಕಣ ಎಂಟ್ರಿ ಇಲ್ಲ, ಯಾರು ಕೂಡ ಹೋಗಂಗಿಲ್ಲ, ಪ್ಲೇಯರ್ಸ್ ಹೋಗಂಗಿಲ್ಲ. 4 ಓವರ್ಗಳ ಬಳಿಕ ಮಾತ್ರ ಓರ್ವ ಆಟಗಾರರಿಗೆ ಅವಕಾಶ ಇದೆ. ಅದು ಕೂಡ ತಂಡದ 12th ಮೆಂಬರ್ ಅಥವಾ 13ನೇ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಬೇಕು. ಪಂದ್ಯದ ಯಶಸ್ಸಿಗಾಗಿ, ಟೂರ್ನಮೆಂಟ್ ಯಶಸ್ಸಿಗಾಗಿ ಸಹಕರಿಸಿ ನಮ್ಮ ಅಂಕಣದಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿ ರಾಜ್ಯದಲ್ಲಿ ಟೆನ್ನಿಸ್ ಮತ್ತು ಲೆದರ್ ವಿದ್ಯಮಾನದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ನಮ್ಮ ಈಸ್ಟ್ ಯುವ ಹಿರಿಯ ಆಟಗಾರರ ಒಂದು ಸಾರಥ್ಯದಲ್ಲಿ, ಮುಂದಾಳತ್ವದಲ್ಲಿ, ಪ್ರಾಯೋಜಕತ್ವದಲ್ಲಿ 2 ದಿನದ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ, ಇದರ ಯಶಸ್ಸಿಗೆ ತಾವೆಲ್ಲರೂ ಕೂಡ ಸಹಕರಿಸಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. 3 ಓವರ್ಗಳ ಮುಕ್ತಾಯ. ತಡ ಮೊತ್ತ 21. 4 ಹುದ್ದರಿಯ ನಷ್ಟಕ್ಕೆ. ಇವಾಗ 4ನೇ ಓವರ್. ಹೊಸ ಬೌಲರ್ ಜಾಹೀರ್ ಮತ್ತೆ ಎಸೆಗಾರಿಕೆಯಲ್ಲಿ. ಕೂಟದ 2 ಮತ್ತು ತಂಡದ 4ನೇ ಓವರ್. ಡೀಪ್ ಮಿಡ್ ವಿಕೆಟ್ ಅಂಡ್ ಲಾಂಗ್ ಆನ್ ಅಂಡ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆಯಲ್ಲಿದೆ. ನೋ ಬಾಲ್ ಸೂಚನೆ. ಅಕ್ರಮ ಎಸೆತ. ಉಚಿತ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಓಟದ ಬರವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಕೈಯಲ್ಲಿ ಧನಾತ್ಮಕ ಅಂಶ ಪ್ಲಸ್ ಪಾಯಿಂಟ್ ಹುಡುಗರ ಮಾದರಿಯ ಗಿಫ್ಟ್ ಮಾದರಿಯ ಓಟಗಳು ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಓಟದ ಹೆಚ್ಚುವರಿ ಆಗ್ತದೆ. ತಡ ಮೊತ್ತ 22ಕ್ಕೆ ತಲುಪ್ತಾ ಇದೆ. 22. ಇವಾಗ ಫ್ರೀ ಹಿಟ್ ಅವಕಾಶಗಳು ಲಭಿಸ್ತಾ ಇದೆ. ಫ್ರೀ ಹಿಟ್ ಚೆಂಡು
ಕುಮಾರ ಸೈಕರಿ ಭಾಗದಲ್ಲಿ ಜಾಹೀರ್ ಎಸ್ಗಾರಿಕೆಯಲ್ಲಿ ಜಾಹೀರ್ ಎಸೆದ ಫ್ರೀ ಹಿಟ್ ಚೆಂಡು ಎಡಗೂಟದ ಹೊರಭಾಗಕ್ಕೆ ಸಾಕ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು. ಮತ್ತೆ ಒಂದು ಹೊಡೆದ ಹೆಚ್ಚುವರಿ ಫ್ರೀ ಕಂಟಿನ್ಯೂ. ಮೊತ್ತ 23ಕ್ಕೆ ತಲುಪ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿದೆ. ಜಾಹೀರ್ ಮೊದಲ 2 ಎಸೆತ ನೋ ಬಾಲ್ ಮತ್ತು ವೈಡ್ ಆಗಿ ಎಸ್ಗಾರಿಕೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಫ್ರೀ ಹಿಟ್ ಕಂಟಿನ್ಯೂ. ಫ್ರೀ ಹಿಟ್ ಚೆಂಡು ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಡೆಲಿವರಿಯನ್ನು ಮಾಡಿದ್ರು. ಗತಿ ಪರಿವರ್ತನೆ ಆಗ್ತಾ ಇದೆ. ಕೇವಲ ಒಂದೋಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಲೆಗ್ ಬೈ ತೀರ್ಪುಗಳು. ಒಂದೋಟದ ಹೆಚ್ಚುವರಿ. ತನ್ನ ಮೊತ್ತ 24. ಈಗಾಗಲೇ 19 ಎಸೆತಗಳ ಮುಂದೆ 24 ಓಟವನ್ನು ದಾಖಲಿಸಿರ್ತಕ್ಕಂಥ ಸೃಷ್ಟಿ ಆಟಗಾರರು. ಪ್ರಮುಖ 4 ಹುದ್ದಾರಿಗಳನ್ನು ಸುನಿಲ್ ಮತ್ತು ರಮೇಶ್ ತಾಪ, ಆದರ್ಶ, ಅದೇ ರೀತಿ ಮಹೇಶ್, ಮಧು ಪಾಟೇಲ ಈ ರೀತಿಯ ಪ್ರಮುಖ 4 ಹುದ್ದಾರಿಯನ್ನು ಕಳ್ಕೊಳ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಲೆಗ್ ಬೈ ಫಾರ್ ದ ವಿಕೆಟ್. ಮತ್ತೆ ಲೆಗ್ ಬೈ ಓಟಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಪ್ರಮುಖ ನಿರ್ಣಾಯಕರು ಮಂಜುನಾಥ್ ಮತ್ತು ಲೋಹಿತ್ ಒಂದು ಪಂದ್ಯಾಟದ ನಿರ್ಣಾಯಕರ ಪೀಠದಲ್ಲಿದ್ದಾರೆ. 25ಕ್ಕೆ ತಲುಪ್ತಾ ಇದೆ ಸೃಷ್ಟಿಯ ಮೊತ್ತ. ಖಾಲಿ ಶತಕದ ಪೂರೈಕೆಯನ್ನು ಮಾಡ್ತಾ ಇದೆ. ಮತ್ತೆ ನೋ ಬಾಲ್ ಸೂಚನೆ ಆಗ್ತಾ ಇದೆ. ಅಕ್ರಮ ಎಸೆತ 1+1. 2 ಓಟದ ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 27ಕ್ಕೆ ತಲುಪ್ತಾ ಇದೆ. 27 ರನ್ಸ್. 2ನೇ ಫ್ರೀ ಹಿಟ್ ಇವಾಗ ಲಭಿಸ್ತಾ ಇದೆ. ಇವಾಗ ಸ್ಟ್ರೈಕರ್ ವಿಭಾಗದಲ್ಲಿ ಸುಬ್ಬು. ಮೊದಲ ಫ್ರೀ ಹಿಟ್ಗೆ ಕುಮಾರ್ ಸ್ಟ್ರೈಕಲ್ ಇದ್ರು. ಇವಾಗ ಸುಬ್ಬು ಸ್ಟ್ರೈಕಲ್ ಇದ್ದಾರೆ. ಬಹುಶಃ ಅವಾಗ ವೈಫಲ್ಯತೆ, ಇವಾಗ ಅದ್ಯಾವ ರೀತಿಯ ಹೊಡೆತವನ್ನು ದಾಖಲಿಸ್ತಾ ನೋಡ್ಬೇಕಾಗಿದೆ. ಬಹುಶಃ ಅಂಕಣದ ಸುತ್ತಲೂ ಇರ್ತಕ್ಕಂಥ ರೈನ್ ಟ್ರೀಯ ಸವಿನ ನೆರಳು, ತಂಪಾಗಿರ್ತಕ್ಕಂಥ ನೆರಳನ್ನ ಪಡೆದುಕೊಂಡು ಬಹಳಷ್ಟು ಮಂದಿ ಕ್ರೀಡಾ ಅಭಿಮಾನಿಗಳು ಇವತ್ತಿನ ದಿನ ತಮ್ಮ ದೈನಂದಿನ ಚಟುವಟಿಕೆ ಕೆಲಸಗಳನ್ನ ಬದಿಗಿಟ್ಟುಕೊಂಡು ಬಂದು ನಮ್ಮ ರಾಷ್ಟ್ರ ಮಟ್ಟದ 2 ದಿನದ ಹಗಲಿನ ವ್ಯವಸ್ಥಿತವಾಗಿರ್ತಕ್ಕಂಥ ಚೆಂಡು ದಾಂಡುವಿನ ಸಮರದ ಪಂದ್ಯಾಟದ ವೀಕ್ಷಣೆ, ಶಾಂತಚಿತ್ತವಾಗಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಈಸ್ಟ್ ಹುಡುಗರ ವತಿಯಿಂದ ಅಭಿನಂದನೆ, ಕೃತಜ್ಞತೆಯನ್ನು ಬರೆಸ್ತಾ ಇದ್ದಾವೆ. ಫ್ರೀ ಹಿಟ್ ಚೆಂಡು ಫ್ರೀ ಹಿಟ್ ಚೆಂಡು ಯಾರ್ಕರ್ ಮಾಡುವಂತ ಪ್ರಯತ್ನ. ಬಹಳಷ್ಟು ಉತ್ತಮ ಬ್ಲಾಕ್ ಹೋಲ್ ಚೆಂಡು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ನೀಡಿದ್ರು. ಬಹುಶಃ ಈ ಓವರ್ನಲ್ಲಿ 2ನೇ ಫ್ರೀ ಹಿಟ್ ಕೂಡ ಮುಕ್ತಾಯವಾಗ್ತಾ ಇದೆ. 2 ಫ್ರೀ ಹಿಟ್ಗಳು ಕೂಡ ಕೇವಲ 1 ಓಟವನ್ನು ನೀಡಿದ್ರು. ತನ್ನ ಮೊತ್ತ 28ಕ್ಕೆ ತಲುಪ್ತಾ ಇದೆ. 28 ರನ್ಸ್. ವ್ಯವಸ್ಥಿತ ಶಾಂತಚಿತ್ತವಾಗಿರ್ತಕ್ಕಂಥ ಪಂದ್ಯಾಕೂಟ. ಲೋವರ್ ಪುಲ್ಟಾಸ್ ಮಾಡುವಂತ ಪ್ರಯತ್ನ, ಮತ್ತೆ ಯಾರ್ಕರ್ ಮಾಡುವಂತ ಪ್ರಯತ್ನವನ್ನು ಜಾಹೀರ್ ಮಾಡಿದ್ರು. ಇವಾಗ ಕುಮಾರ್ ಲಾಂಗ್ ಭಾಗದಲ್ಲಿ 1 ಓಟದ ಪೂರೈಕೆಯನ್ನು ಮಾಡಿದ್ರು. ತನ್ನ ಮೊತ್ತ 29ಕ್ಕೆ ತಲುಪ್ತಾ ಇದೆ. 29 ರನ್ಸ್. 4ನೇ ಓವರ್. ಜಾಹೀರ್ ಎಸ್ಗಾರಿಕೆ. ಈ ಬಾರಿ ಎಸೆದ ಚೆಂಡು ಔಟ್ ರೈಡ್ಸ್ ಆಗ್ತಾ ಇದೆ. ಮಿಡಾನ್ ಭಾಗದಲ್ಲಿ ಕ್ಯಾಚ್ ಮಾಡ್ಕೊಳ್ಳುವಂತ ಅವಕಾಶಗಳು. ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಮತ್ತೆ 5ನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಅವಿಘ್ನ ಸೃಷ್ಟಿ. ತಂಡದ ಪ್ರಮುಖ ಆಟಗಾರರ ವೈಫಲ್ಯತೆ ಇವಾಗ ಮತ್ತೆ ಎದ್ದು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮಾಧ್ಯಮ ಸರದಿಯಲ್ಲಿ ಇನ್ನಿಂಗ್ಸ್ ಬಿಲ್ಡ್ ಮಾಡುವಂತ ಪ್ರಯತ್ನದಲ್ಲಿ ಎಡವೈಕೆ ಆಗ್ತಾ ಇದೆ. ಹೊಸ ದಾಂಡಿಗರು ಮತ್ತೆ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಹೇಮಂತ, ಸುಬ್ಬು ಹುದ್ದೆಯನ್ನ ಕಳ್ಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಸುನಿಲ್, ಆ ಬಳಿಕ ರಮೇಶ್ ತಾಪ, ಆ ಬಳಿಕ ಆದರ್ಶ್, ಆ ಬಳಿಕ ಮಧು, ಇವಾಗ ಸುಬ್ಬು, ಈ ರೀತಿಯಾಗಿ 5 ಹುದ್ದಾರಿಗಳನ್ನ ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಹೇಮಂತ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. 29 ರನ್ಸ್ ಫಾರ್ ಲಾಸ್ ಆಫ್ 5 ವಿಕೆಟ್. ಅವಿಘ್ನ ಸೃಷ್ಟಿ. ಬಹುಶಃ ಒಂದು ಟೂರ್ನಮೆಂಟ್ ನಲ್ಲಿ ಆಗಮಿಸಿದ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಕ್ಷಕರು ಎಲ್ಲರಿಗೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ ವ್ಯವಸ್ಥೆಯನ್ನು ಮಾಡಿದ್ರು. ಇವಾಗ ಮಧ್ಯಾಹ್ನದ ಲಘು ಉಪಹಾರದ ವ್ಯವಸ್ಥೆ ಕೂಡ ಕೆಲವು ಕ್ಷಣಗಳಲ್ಲಿ ನಡೀಲಿಕ್ಕಿದೆ. ಈ ರೀತಿಯಾಗಿ ನಮ್ಮ ಈಸ್ಟ್ ಹುಡುಗರು ಬಹಳಷ್ಟು ಉತ್ತಮ ರೀತಿ ಒಂದು ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಹಿರಿಯ ಆಟಗಾರ, ಸೀನಿಯರ್ಸ್ ಆಟಗಾರ ಎಲ್ಲರೂ ಕೂಡ ಇವತ್ತಿನ ದಿನ ಕ್ರಿಕೆಟ್ ಇಂದ ನೈಪಥ್ಯಕ್ಕೆ ಸರಿದ್ರು ಕೂಡ ಬಹುಶಃ ರಾಷ್ಟ್ರೀಯ ಮಟ್ಟದ ಪಂದ್ಯಾಟವನ್ನ ಅಗಲಿದ ಮಿತ್ರರ ಒಂದು ಸವಿನೆನಪಿಗಾಗಿ ನಡೆಸ್ತಾ ಇದ್ದಾರೆ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ನ್ಯಾಶ್ ವರ್ಸಸ್ ಜೈ ಕರ್ನಾಟಕ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಮುಖ್ಯ ವೇದಿಕೆ ಮುಂಭಾಗ ಕೇಳಿಕೊಳ್ತಾ ಇದ್ದಾವೆ. ನ್ಯಾಶ್ ವರ್ಸಸ್ ಜೈ ಕರ್ನಾಟಕ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಮುಂದಿನ ಮಹತ್ವದ ಪಂದ್ಯ
ಬಹು ನಿರೀಕ್ಷಿತ ಪಂದ್ಯ. ಬಹುಶಃ ಯಾವ ತಂಡ ಜಯವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಆರಂಭಿಕ ಹಂತದಲ್ಲಿ ಜೈ ಕರ್ನಾಟಕ ಬಹಳಷ್ಟು ಉತ್ತಮ ರೀತಿಯ ಒಂದು ಜಯವನ್ನು ದಾಖಲಿಸಿದ್ರು. ರಂಗ 11 ವಿರುದ್ಧವಾಗಿ ಜೈ ಕರ್ನಾಟಕ ಜಯವನ್ನು ದಾಖಲಿಸಿದ್ರು. ಆ ಬಳಿಕ ನ್ಯಾಶ್ ಫ್ರಾನ್ಸ್ ಬೆಂಗಳೂರು ವಿರುದ್ಧವಾಗಿ ವಿರೋಚಿತ ಜಯವನ್ನು ದಾಖಲಿಸಿದ್ರು. ಇವಾಗ ಮತ್ತೆ ಅವಿಘ್ನ ಸೃಷ್ಟಿ ಮತ್ತು ಸ್ಮೈಲ್ ಕ್ರೀಡರ್ಸ್ ನಡುವೆ ಒಂದು ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಇದಾದ ಬಳಿಕ ತರುವಾಯ ನಂತರದ ಪಂದ್ಯ, ದಿನದ ಮುಂದಿನ ಮತ್ತೊಂದು ಪಂದ್ಯ, ನ್ಯಾಶ್ ವರ್ಸಸ್ ಫ್ರಾನ್ಸ್ ಬೆಂಗಳೂರು. ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದಕ್ಕೆ ಕೇಳಿಕೊಳ್ತೇವೆ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ ತನ್ನ ಮೊತ್ತ 29. 5ನೇ ಓವರ್ ರಸಗಾರಿಕೆಯಲ್ಲಿ ಮತ್ತೆ ಮಂಜ ನೀಳಕಾಯ್ದ ಉತ್ತನೆಯ ವ್ಯಕ್ತಿ ಪೆವಿಲಿಯನ್ ಅಂಡ್ ಈಸ್ಟ್ ಎಂಡ್ ಅನ್ನು ಬಳಸ್ತಾ ಇದ್ದಾರೆ. ಈ ಬಾರಿ ಎಸ್ತಂದ ಚೆಂಡು ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ. ಕುಮಾರ್ ಮತ್ತೆ 2 ಓಟದ ಪೂರೈಕೆಯನ್ನು ಮಾಡಿದ್ರು. 2 ಓಟದ ಹೆಚ್ಚುವರಿ ಆಗ್ತಾ ಇದೆ. ಒನ್ ರನ್ ಶಾಟ್ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾರೆ. ಅಲ್ಲಿ ನಿರ್ಣಾಯಕರು ತೀರ್ಮಾನವನ್ನು ನೀಡಬೇಕು. ಮಂಜು ಸರ್, 1 ರನ್ ಶಾಟ್ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾರೆ. ಕೇವಲ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಮೊತ್ತ 30. 5ನೇ ಓವರ್ ಚಾಲ್ತಿಯಲ್ಲಿ ತನ್ನ ಮೊತ್ತ 30 ಓಟಗಳು. ಈ ಬಾರಿ ಎಸೆದ ಚೆಂಡು ಬಹಳ ಶುದ್ಧ ಮಾಡ್ತಿದ್ದು ಎಸೆತ. 1 ಓಟಗಳು ಮತ್ತೆ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾನೆ. ಮೊತ್ತ 31ಕ್ಕೆ ತಲುಪ್ತಾ ಇದೆ. 7 ಓವರ್ಗಳ ಪಂದ್ಯ, 42 ಎಸೆತಗಳ ಪಂದ್ಯ. ಅದೆಷ್ಟು ಓಟವನ್ನ ಅವಿಜ್ಞ ಸೃಷ್ಟಿಯ ಆಟಗಾರ ದಾಖಲಿಸ್ತಾ ನೋಡ್ಬೇಕಾಗಿದೆ. ಸ್ಮೈಲ್ ಆಟಗಾರ ಟಾರ್ಗೆಟ್ ಅನ್ನ ನಿಗದಿಪಡಿಸ್ತಾ ನೋಡ್ಬೇಕಾಗಿದೆ ಸೃಷ್ಟಿಯ ಆಟಗಾರ. ಮಂಜು ಎಸೆದ ಚೆಂಡು ಬಹಳ ಶುದ್ಧ ಮಾಡ್ತಿದ್ದ ಎಸೆತ. ದಿಲ್ಲಿ ಮಿಡನ್ ಭಾಗದಲ್ಲಿ ಮತ್ತೆ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ತನ್ನ ಮೊತ್ತ 32. 32 ರನ್ಸ್. ನ್ಯಾಶ್ ನಾಯಕರು ಮತ್ತು ಜೈ ಕರ್ನಾಟಕ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಈ ಬಾರಿ ಎಸೆದ ಚೆಂಡು ಬಹಳ ಶುದ್ಧ ಮಾಡ್ತಿದ್ದ ಹೊಡೆತ. ಮಿಡನ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಮತ್ತೆ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 33ಕ್ಕೆ ತಲುಪ್ತಾ ಇದೆ. 33 ರನ್ಸ್. ಕೊನೆಯ 2 ಎಸೆತ 5ನೇ ಓವರ್ನಲ್ಲಿ. ಮಂಜೂರದ ಕೂಟದ 2ನೇ ಓವರ್ನಲ್ಲಿ ಕೊನೆಯ ಅಂತಿಮ 2 ಎಸೆತ ಬಾಕಿ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ. ಈ ಬಾರಿ ಎಸೆದ ಚೆಂಡು ಬಹಳ ಶುದ್ಧ ಮಾಡ್ತಿದ್ದ ಹೊಡೆತ. ಕೌಚ್ ಭಾಗದಲ್ಲಿ ಸಾಕ್ತಾ ಇದೆ. ಒಂದು ಪೂರೈಕೆ ಮಾಡಿದ್ರು. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. 34ಕ್ಕೆ ತಲುಪ್ತಾ ಇದೆ. 34 ರನ್ಸ್. ಪ್ಲಸ್ 5 ವಿಕೆಟ್ ಅವಿಘ್ನ ಸೃಷ್ಟಿ. ತನ್ನ ಮೊತ್ತ 34. ಇವಾಗ 5ನೇ ಓವರ್ನ ಕೊನೆಯ ಎಸೆತ, ಅಂತಿಮ ಚೆಂಡು. ಈ ಬಾರಿ ಎಸೆದ ಚೆಂಡು ಔಟ್ ರೈಡ್ ಆಗ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಸಾಂಡಿ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೇಮಂತ್ ರವರ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 6 ಹುದ್ದರಿಗಳ ನಷ್ಟಕ್ಕೆ 34 ಓಟವನ್ನು ದಾಖಲಿಸ್ತಾ ಇದೆ ಅವಿಘ್ನ ಸೃಷ್ಟಿ. 34ಕ್ಕೆ 6. 34 ರನ್ಸ್ ಪ್ಲಸ್ ಆಫ್ 6 ವಿಕೆಟ್. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಪ್ರತಾಪ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ನ್ಯೂ ಬ್ಯಾಟ್ಸ್ಮನ್ ಪ್ರತಾಪ್ ಪಂದ್ಯವನ್ನು ಶೀಘ್ರಗತಿಯಲ್ಲಿ ಆರಂಭಿಸಬೇಕು. ಬಹುಶಃ ಇವತ್ತಿನ ದಿನ 5ರಿಂದ 5:30 ಆಸುಪಾಸಿನಲ್ಲಿ ನಾವು ಪಂದ್ಯಾಟವನ್ನು ಮುಕ್ತಾಯ ಮಾಡಬೇಕಾಗಿದೆ. ಸಾಕಷ್ಟು ಮಂದಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ಇವತ್ತಿನ ದಿನ ದಾಖಲೆಯ ಪಂದ್ಯಾಟದಲ್ಲಿ ಮಹತ್ವದ ಕಾರ್ಯಕ್ರಮ ಕೂಡ ಈ ಒಂದು
ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದಾದ ಬಳಿಕ ವೇದಿಕೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಟ್ರೋಫಿ ಪ್ರೆಸೆಂಟೇಷನ್ ಕಾರ್ಯಕ್ರಮ ಇವೆಲ್ಲವೂ ಕೂಡ ಯಶಸ್ವಿಯಾಗಿ ಮುಕ್ತಾಯವನ್ನ ಕಂಡ ಬಳಿಕ ನಮ್ಮ 2 ದಿನದ ದಾಖಲೆಯ ರಾಷ್ಟ್ರ ಮಟ್ಟದ ಪಂದ್ಯಾಕೂಟ ನೇರ ಪ್ರಸಾರದ ಪಂದ್ಯಾಟ ಸಮಾಪ್ತಿಯನ್ನ ಕಾಣಲಿಕ್ಕಿದೆ. ಅದುವರೆಗೆ ಕೂಡ ನಮ್ಮೊಂದಿಗೆ ನೀವು ಸಹಕರಿಸಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಮತ್ತೆ ಕೃಷ್ಣ ಕೂಟದ 2 ಮತ್ತು ತಂಡದ 6ನೇ ಓವರ್. ಕೃಷ್ಣ ಎಸೆದ ಚೆಂಡು ಯಾರ್ಕರ್ ಮಾದರಿ ಒಂದು ಎಸೆತ, ಹೊಡೆತಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. 6ನೇ ಓವರ್ 34ರಲ್ಲಿ ಕಾಣ್ತಾ ಇದೆ ಅವಿಜ್ಞ ಸೃಷ್ಟಿಯ ಮೊತ್ತ. ಮತ್ತೆ ಕೃಷ್ಣ 2ನೇ ಬಾರಿ ಈ ಬಾರಿ ಎಸೆದ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಮನವಿ. ಲೆಗ್ ಬೈ ಓಟ್ಗಳು ಬರ್ತಾ ಇದೆ. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. 35ಕ್ಕೆ ತಲುಪ್ತಾ ಇದೆ ಸೃಷ್ಟಿಯ ಮೊತ್ತ. ತನ್ನ ಮೊತ್ತ 35. ಕುಮಾರ್ ಸ್ಟ್ರೈಕರ್ ವಿಭಾಗದಲ್ಲಿ, ಪ್ರತಾಪ ನಾನ್ ಸ್ಟ್ರೈಕರ್. ಕೃಷ್ಣ ಎಸೆದ ಚೆಂಡು ವಿಶಿಷ್ಟ ಶೈಲಿ ಒಂದು ಹೊಡೆತ. ಪಾಯಿಂಟ್ ಭಾಗದಲ್ಲಿ ಒಂದು ಪೂರೈಕೆ ಮಾಡಿದ್ರು. ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. 1ರ ಬದಲು 2 ಓಟಗಳ ಸೇರ್ಪಡೆ, 3ನೇ ಓಟಗಳ ಪ್ರಯತ್ನಗಳು. ಇವಾಗ ಕುಮಾರ್ ಮತ್ತು ಪ್ರತಾಪನ ಹೊಂದಾಣಿಕೆ ಓಟ ಕೈ ಹಿಡಿತದೆ. ಓವರ್ ಥ್ರೋ ಮತ್ತು 4ನೇ ಓಟದ ಪ್ರಯತ್ನ. ಸೃಷ್ಟಿಯ ಯಶಸ್ಸು ಇಲ್ಲಿ ಕಾಣ್ತಾ ಇದೆ. 4 ಓಟವನ್ನು ದಾಖಲಿಸಿದ್ರು. ಬಹುತೇಕವಾಗಿ 4, 1ರ ಬದಲಿಯಲ್ಲಿ 4 ಓಟದ ಸೇರ್ಪಡೆಯಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಿಕೆ ಕೂಟ ರಕ್ಷಕರ ಓವರ್ ಥ್ರೋ ಇದರ ಲಾಭವನ್ನು ಪಡೆದಿರ್ತಕ್ಕಂಥ ಅವಿಜ್ಞ ಸೃಷ್ಟಿ ಇವಾಗ 39 ಓಟವನ್ನು ದಾಖಲಿಸ್ತಾ ಇದೆ. 39 ರನ್ಸ್. ಮೊತ್ತ 39. ಮತ್ತೆ ಕೃಷ್ಣ 6ನೇ ಓವರ್ನಲ್ಲಿ ಇನ್ನೂ ಕೂಡ ಅಂತಿಮ 3 ಎಸೆತ ಬಾಕಿ ಇದೆ. ಇದಾದ ಬಳಿಕ ಮತ್ತೆ ಇನ್ನೊಂದು ಓವರ್ ಬಾಕಿ ಉಳಿತಾ ಇದೆ. ಕೃಷ್ಣ ಎಸೆದ ಚೆಂಡು ಮತ್ತೆ ಯಾರ್ಕರ್ ಮಾಡುವಂತ ಪ್ರಯತ್ನ. ಬೌಲರ್ ಸ್ಪ್ಯಾಕ್ಟರ್ ಸ್ಟ್ರೈಟ್ ಹಿಟ್ ಅನ್ನು ದಾಖಲಿಸಿದ್ರು. ಕುಮಾರ್ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ತನ್ನ ಮೊತ್ತ 40 ರನ್ಸ್. 40 ಓಟವನ್ನು ದಾಖಲಿಸ್ತಾ ಇದೆ ಅವಿಜ್ಞ ಸೃಷ್ಟಿ. ಇವಾಗ ಕೊನೆಯ ಸ್ಲಾಗ್ ಮತ್ತು ಡೆತ್ ಓವರ್ಗಳಲ್ಲಿ ಕುಮಾರ್ ಮತ್ತು ಪ್ರತಾಪ ತಂಡಕ್ಕೆ ಭರವಸೆಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬಹುಶಃ ಮಧ್ಯಮ ಸರದಿ ಆಟಗಾರ ಕುಮಾರ್ ಸ್ವಲ್ಪ ಮಟ್ಟಿಗೆ ಓಟವನ್ನು ಹೆಚ್ಚಿಸ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ಕೃಷ್ಣ ಬಹಳಷ್ಟು ಉತ್ತಮ ಒಂದು ಎಸೆತ. ಹುದ್ದಾರಿ ಆಘಾತವನ್ನ ಕಾಣ್ತಾ ಇದೆ. ಕ್ಲೀನ್ ಬಾಲ್ಡ್ ಔಟ್. 7ನೇ ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ. ಇವಾಗ ಪ್ರತಾಪರವರ ಹುದ್ದಾರಿ ಕಳ್ಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಲೆಫ್ಟಿ ಸುನಿಲ್, ಆ ಬಳಿಕ ರಮೇಶ್ ಟಾಪ್, ಆ ಬಳಿಕ ಆದರ್ಶ್, ಆ ಬಳಿಕ ಮಧು ಮಹೇಶ್ ಟೇಲ, ಆ ಬಳಿಕ ಸುಬ್ಬು, ಹೇಮಂತ, ಪ್ರತಾಪ. ಈ ರೀತಿಯಾಗಿ 7 ಹುದ್ದಾರಿಗಳನ್ನ ಕಳ್ಕೊಳ್ತಾ ಇದೆ ಅವಿಜ್ಞ ಸೃಷ್ಟಿ. ನ್ಯೂ ಬ್ಯಾಟ್ಸ್ಮನ್ ಪುನೀತ್ ಅಂಕಣಕ್ಕೆ ಆಗಮಿಸ್ತಾ ಇದೆ. 6ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಕೃಷ್ಣ ಎಸ್ಗಾರಿಕೆಯಲ್ಲಿ. 2 ಓವರ್ ಎಸ್ಗಾರಿಕೆಯನ್ನು ಮಾಡಿದ್ರು. ಕೃಷ್ಣ ಕೂಟದ 2ನೇ ಓವರ್ ಗಾರಿಕೆಯಲ್ಲಿದ್ದಾರೆ. ಮಂಜು ಅವರು ಬಳಸ್ತಾ ಇದ್ದಾರೆ. ಕ್ರಿಕೆಟ್ ರಾಜ್ಯದ ಅಗ್ರಮಾನ್ಯ ಟೆನ್ನಿಸ್ ವಿದ್ಯಮಾನದ ಪ್ರಮುಖ ತಂಡಗಳೆಲ್ಲವೂ ಕೂಡ ನಿನ್ನೆ ದಿನ ಮತ್ತು ಇವತ್ತಿನ ದಿನ ನಮ್ಮ ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗುಣಾಂತರವಾಗಿ ಬೀಳ್ತಾ ಇದೆ. ಸ್ವೀಪ್ ಮಾಡುವಂತ ಪ್ರಯತ್ನಗಳು. ತನ್ನ ಮೊತ್ತ ಮತ್ತೆ ಒಂದು ಓಟದ ಹೆಚ್ಚುವರಿ ಆಗ್ತದೆ. 2 ಓಟಗಳ ಪ್ರಯತ್ನ, ರನ್ಔಟ್ ಅವಕಾಶಗಳು. ಕುಮಾರ್ ಹುದ್ದಾರಿ ಆಘಾತವನ್ನು ಆಡ್ತಾ ಇದೆ. ಡೈರೆಕ್ಟ್ ಹಿಟ್ ಇಲ್ಲದ ಓಟಗಳ ಪ್ರಯತ್ನ. ಅರ್ಧ ದಾಂಡಿಗನ ಸೂಸೈಡ್. ಕೇವಲ 1 ಓಟದ ಹೆಚ್ಚುವರಿ. ತನ್ನ ಮೊತ್ತ 41ಕ್ಕೆ ತಲುಪ್ತಾ ಇದೆ. 41. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 6, ಪತನಗೊಂಡ ಹುದ್ದಾರಿಯ ಸಂಖ್ಯೆ 8. ತನ್ನ ಮೊತ್ತ 41. ರಮೇಶನ ಹುದ್ದಾರಿ ಕಳ್ಕೊಳ್ತಾ ಇದೆ. ಸಾರಿ, ಕುಮಾರ್ ಅವರ ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ. ಇವಾಗ ಹೊಸ ದಾಂಡಿಗನ ಎಂಟ್ರಿ. ರಾಹುಲ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ನ್ಯಾಶ್ ತಂಡದ ನಾಯಕರು, ಜೈ ಕರ್ನಾಟಕ ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಲಾಸ್ಟ್ ಕಾಲ್ ಫಾರ್ ಯು. ದಯವಿಟ್ಟು ನ್ಯಾಶ್ ನಾಯಕರು ಮತ್ತು ಜೈ ಕರ್ನಾಟಕ ನಾಯಕರು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಇವಾಗ ಕೊನೆಯ ಡೆತ್ ಓವರ್ ಅಲ್ಲಿ 7 ಪರಿಚಯಿಸ್ತಾ ಇದ್ದಾರೆ ಸ್ಮೈಲ್ ಆಟಗಾರರು.
ಸೃಷ್ಟಿ ಆಟಗಾರರು ಬಿಟ್ಟು 12th ಅಥವಾ 13 ಮೆಂಬರ್ ನ ಪರಿಚಯಿಸಬೇಕಾಗಿ ಸಂಘಟಕರು ಕೇಳಿಕೊಳ್ತಾ ಇದ್ದಾರೆ. ಸೃಷ್ಟಿ ಗಮನಿಸಬೇಕು ಸರ್, ಸಂಘಟಕರ ಕೆಲವೊಂದು ಸೂಚನೆಗಳು ನಿರ್ಣಯಗಳಿದೆ, ಅದಕ್ಕೆ ನೀವು ಬದ್ಧರಾಗಿರಬೇಕು ಅನ್ನೋದಕ್ಕೆ ಸಂಘಟಕರು ಹೇಳ್ತಾ ಇದ್ದಾರೆ. ಸಹಕರಿಸಿ ನಮ್ಮೊಂದಿಗೆ. ಇಲ್ಲೂ ಎಸೆದ ಚೆಂಡು ಸ್ವಲ್ಪ ಮಟ್ಟಿಗೆ ಹೊರ ತಿರುವನ್ನ ಪಡ್ಕೊಳ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ತಂಡ ಮೊತ್ತ 42. ಮತ್ತೆ ಇಲ್ಲೂ ವಿನಾಯಕ್ ಸ್ಟ್ರೈಕರ್ ಭಾಗದಲ್ಲಿ ಇಲ್ಲೂ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರ್ತದೆ. ಸೃಷ್ಟಿಯ ಮತ್ತೊಂದು ಹುದ್ದಾರಿ ಕಳ್ಕೊಳ್ತಾ ಇದೆ. 9ನೇ ಹುದ್ದಾರಿ ನೆಲಕೊಳ್ತಾ ಇದೆ. ಕೊನೆಯ ಆಟಗಾರ ನಾಗರಾಜ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಸೃಷ್ಟಿಯ ಪ್ರಮುಖ ಆಟಗಾರ ನಾಗರಾಜ್, ಎಸ್ಗಾರಿಕ ಆಲ್ರೌಂಡರ್ ಆಟಗಾರ. ಬಹುಶಃ ಇವಾಗ ಕೊನೆಯ ಹಂತದಲ್ಲಿ ಕಣಕ್ಕೆ ಇಳಿತಾ ಇದ್ದಾರೆ ನಾಗರಾಜ್. ಕೊನೆಯ ಹುದ್ದಾರಿ, ಈಗಾಗಲೇ ಕೊನೆಯ ಓವರ್ ಚಾಲ್ತಿಯಲ್ಲಿ ಅಂತಿಮ 4 ಎಸೆತ ಬಾಕಿ ಉಳಿತಾ ಇದೆ. 42 ಓಟವನ್ನು ದಾಖಲಿಸ್ತಾ ಇದೆ ಅವಿಜ್ಞ ಸೃಷ್ಟಿ. ಕೊನೆಯ ಹುದ್ದಾರಿಯನ್ನು ಈ ಹಂತದಲ್ಲಿ ಕಳ್ಕೊಂಡ್ರೆ ಬಹುಶಃ ಸೃಷ್ಟಿ ಆಟಗಾರರು ಆಲ್ ಔಟ್ ಆಗ್ತಾರೆ. ಅದಕ್ಕೆ ಸೃಷ್ಟಿ ಆಟಗಾರರು ಅವಕಾಶವನ್ನ ನೀಡ್ತಾರೆ, ನೋಡಬೇಕಾಗಿ. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ನೋಡುತ್ತೆ. ಎಕ್ಸ್ಟ್ರಾ ಕೋರ್ಸ್ ಭಾಗದಲ್ಲಿ ಸಾಕ್ತಾ ಇದೆ. ಕ್ಷಣ ಕೆಳ ಗಾಳಿ ಅಳಿತಾ ಇದೆ. ನೋಮಾಸ್ ಲ್ಯಾಂಡ್ ಆಗ್ತಾ ಇದೆ. ಬೌಂಡ್ರಿ ಸೇರ್ಪಡೆ ಆಗ್ತಾ ಇದೆ. ಕೊನೆಯ ಹಂತದಲ್ಲಿ 4 ಓಟದ ಸೇರ್ಪಡೆ. ಮೊತ್ತ 46ಕ್ಕೆ ತಲುಪ್ತಾ ಇದೆ. 46. ನ್ಯಾಶ್ ನಾಯಕರು ಬರಬೇಕು. ನ್ಯಾಶ್ ತಂಡದ ನಾಯಕರು ಬರಬೇಕು. ಜೈ ಕರ್ನಾಟಕ ನಾಯಕರು ಈಗಾಗಲೇ ಆಗಮಿಸಿದ್ದಾರೆ. ನ್ಯಾಶ್ ನಾಯಕರು ದಯವಿಟ್ಟು ಬರಬೇಕು ಅನ್ನೋದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೇವೆ. ಅಂತಿಮ 3 ಎಸೆತ ಇನ್ನು ಕೂಡ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಇದೆ. ಸ್ಲೋವರ್ ಚೆಂಡು ಕಟರ್ ಮಾದಿರ ಒಂದು ಎಸೆತ ಔಟ್ ರೈಡ್ ಆಗ್ತಾ ಇದೆ. ಫೈನ್ ಲೆಗ್ ಭಾಗದಲ್ಲಿ ಸಾಗ್ತಾ ಇದೆ. ಕೃಷ್ಣ ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಓಟದ ಹೆಚ್ಚುವರಿ 47. ಕೊನೆಯ 2 ಎಸೆತು ಬಾಕಿ ಇದೆ. ಈ ಹಂತದಲ್ಲಿ ಬಹುಶಃ 3 ಓಟವನ್ನು ದಾಖಲಿಸಿದ್ರೆ ಸೃಷ್ಟಿ 50ರ ಗಡಿಯನ್ನು ತಲುಪ್ತದೆ. ಲಾಸ್ಟ್ ಓವರ್, ಲಾಸ್ಟ್ ಓವರ್ ಡಿಮ್ಯಾನಿಂಗ್. ಈ ಬಾರಿ ಎಸೆದ ಚೆಂಡು ನಾಗ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 48ಕ್ಕೆ ತಲುಪ್ತಾ ಇದೆ. 48. ನ್ಯಾಶ್ ತಂಡದ ನಾಯಕರು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಕೊನೆಯ ಎಸೆತ ಇಲ್ಲೂ ಇವಾಗ ಆರಂಭಿಕ ಸೆಷನ್ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ತನ್ನ ಮೊತ್ತ 48. ಇಲ್ಲೂ ಎಸೆದ ಕೊನೆಯ ಚೆಂಡು. ಇವಾಗ ಕೊನೆಯ ಅಕ್ರಮ 2 ಎಸೆತಗಳು ಓಟುಗಳು ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 50ಕ್ಕೆ ತಲುಪ್ತಾ ಇದೆ. ಅವಿಜ್ಞ ಸೃಷ್ಟಿಯ ಮೊತ್ತ 50 ಓಟವನ್ನು ದಾಖಲಿಸ್ತಾ ಇದೆ ಅವಿಜ್ಞ ಸೃಷ್ಟಿ. ಅಂತಿಮ ಓವರ್ನ ಕೊನೆಯ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಇಲ್ಲೂ ಟು ನಾಗ. ಅದಷ್ಟು ಓಟವನ್ನು ನಾಗ ದಾಖಲಿಸ್ತಾ ನೋಡ್ಬೇಕಾಗಿದೆ. ಲಾಸ್ಟ್ ಬಾಲ್. ತನ್ನ ಮೊತ್ತ 50. ಇಲ್ಲೂ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಓವರ್ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕೆ 50 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಅವಿಜ್ಞ ಸೃಷ್ಟಿಯ ತಂಡ ಇವಾಗ 2ನೇ ಹಂತದಲ್ಲಿ ಸ್ಮೈಲ್ ಆಟಗಾರರು 51ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. 42 ಎಸೆತಗಳ ಮುಂದೆ 42 ಬಾಲ್ 51 ರನ್ಸ್ ರಿಕ್ವೈರ್. ಅವಿಜ್ಞ ಸೃಷ್ಟಿ ವರ್ಸಸ್ ಸ್ಮೈಲ್ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಜೈ ಕರ್ನಾಟಕ ವರ್ಸಸ್ ನ್ಯಾಶ್ ಬೆಂಗಳೂರು. ನ್ಯಾಶ್ ಆಟಗಾರರು ನಾಯಕರನ್ನು ಕಳಿಸಿಕೊಂಡು ಟಾಸ್ ಕಾರ್ಯಕ್ರಮಕ್ಕಾಗಿ ಪಾಲ್ಗೊಳ್ಳಬೇಕನ್ನೋದಕ್ಕೆ ಕೇಳಿಕೊಳ್ತಾ ಮತ್ತೆ ನಾವು ದಿನದ ಮುಂದಿನ ವಿದ್ಯಮಾನಕ್ಕಾಗಿ ನಮ್ಮ ಸ್ಥಳೀಯ ವೀಕ್ಷಕರುಗಾರರು ಬಹುಶಃ ಒಂದು ಟೂರ್ನಮೆಂಟ್ ನಮಗೆ ಅವಕಾಶವನ್ನು ನೀಡತಕ್ಕಂಥ ನಮ್ಮ ದೂರದ KR ಪುರಂನ ಗಿರಿ ಇವರನ್ನ ಬರಮಾಡಿಕೊಳ್ತಾ ಇದ್ದಾವೆ.
ಹಲೋ ಹಲೋ ನಾವು ಮತ್ತೆ ಈ ಹಂತದಲ್ಲಿ ವಿದ್ಯಮಾನವನ್ನು ಬದಲಿಸ್ತಾ ಇದ್ದೇವೆ. ಮುಂದಿನ ವಿದ್ಯಮಾನಕ್ಕಾಗಿ ಗಿರಿ ಇವರನ್ನ ಬರಮಾಡಿಕೊಳ್ತಾ ಇದ್ದೇವೆ. ಹಲೋ, ಧನ್ಯವಾದಗಳು ಅಫ್ಜಲ್. ಮೊದಲ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸೆಕೆಂಡ್ ಸೆಷನ್, ಎರಡನೇ ಸೆಷನ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಟಾರ್ಗೆಟ್ 51 ನೀಡ್ತಾ ಇದೆ ಅವಿಘ್ನ ಸೃಷ್ಟಿ. ಕಳೆದ ವಾರದಲ್ಲಿ ನಡೆದಂತಹ 42 ತಂಡಗಳ ನಡುವಣದ ಸೆಣಸಾಟದಲ್ಲಿ 4ನೇ ತಂಡವಾಗಿ ಈಗಾಗಲೇ ಆಯ್ಕೆಯನ್ನ ಪಡ್ಕೊಂಡಂತ ತಂಡ ಶಾಮನೂರು ಶಿವಶಂಕರಪ್ಪ ಡೈಮಂಡ್ ಟ್ರೋಫಿ ದಾವಣಗೆರೆಯಲ್ಲಿ 4ನೇ ಪ್ರಶಸ್ತಿಯನ್ನು ಪಡೆದಂತ ಅವಿಘ್ನ ಸೃಷ್ಟಿ ಈಗ ಪಂದ್ಯಾಟವನ್ನು ಆಡ್ತಾ ಆದರ್ಶ್ ಸಲೀಂ ಮತ್ತೊಂದೆಡೆ ಮುರಳಿ ಆರಂಭಿಕ ಆಟಗಾರರು. ನಮ್ಮ ವೇದಿಕೆ ಹಿಂಭಾಗದಲ್ಲಿ ಈಗಾಗಲೇ ಜೈ ಕರ್ನಾಟಕ ಮತ್ತು ನ್ಯಾಶ್ ಬೆಂಗಳೂರಿನ ಟಾಸ್ ಕಾರ್ಯಕ್ರಮ, ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಟಾಸ್ ಇನ್ ಬೈ ನ್ಯಾಶ್ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್, ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದೆ.
ಸಲೀಂಗೆ ಸದ ಚೆಂಡು ಬಾಯಿ ಶೂತ ಬರ್ತದೆ ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಸಲೀಂ ಖಾತೆ ಆರಂಭ. ಸ್ಮೈಲ್ ಕ್ರಿಕೆಟರ್ಸಿನ ಮೊತ್ತ 1. ಸ್ಟ್ರೈಕರ್ ವಿಭಾಗದಲ್ಲಿ ಮುರಳಿ ಮಂಚೂರಿಯಲ್ಲಿರುವಂತಹ ಆಟಗಾರ. ಕೆಆರ್ ಪುರಂ ಪಂದ್ಯಾಟದಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಕಪ್ ಅಲ್ಲಿ ಕೂಡ ಬಹಳ ಶುದ್ಧಮತಿ ಒಂದು ಆಟಗಾರಿಕೆಯನ್ನು ತೋರ್ಪಡಿಸಿದ್ರು ಜೈ ಕರ್ನಾಟಕದ ಪರವಾಗಿ. ಈ ಬಾರಿಯ ಸಂದ ಚೆಂಡು ಅಲಾಂಗ್ ದ ಕಾರ್ಪೆಟ್ ಶಾಟ್. ಈ ಬಾರಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಲಾಂಗ್ ಆಫ್ ಲಾಂಗ್ ಆನ್ ನಡುವಣದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಅವಿಘ್ನ ಸೃಷ್ಟಿನ ಪರವಾಗಿ ಪುನಿ ಎಸ್ಕಾರ್ಕೆ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಸೃಷ್ಟಿನ ಪರವಾಗಿ. ಸ್ಟ್ರೈಕಲ್ಲಿ ಸಲೀಂ. ತಂಡದ ಮೊತ್ತ 2. ಈ ಬಾರಿ ಹೊಸದ ಚೆಂಡು ಬಾಯಿ ಶುದ್ಧ ಬರ್ತದೆ ಹೊಡೆತ ಲಾಫ್ಟರ್ ಶಾಟ್. ಈ ಬಾರಿ ಕವಚ್ ವಿಭಾಗದಲ್ಲಿ ಸೀಮಾ ರೇಖಾ ವಿಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡರಿ 4 ಓಟದ ಸೇರ್ಪಡೆ ಭರ್ಜರಿ ಹೊಡೆತ. ಸಲೀಂ ಇರೋಷ್ಟು ಕಾಲ ಸ್ಮೈಲ್ ಅನ್ನೇ ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 6. ನಮ್ಮ ಅಂಕಿಅಂಶ ತಜ್ಞರು ಒಂದಷ್ಟು ತಂಪಾದ ಪಾನೀಯವನ್ನು ಸೇವಿಸಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ವಿಜಯ್ ಫ್ರಮ್ ಕೆಆರ್ ಪುರ. ಮತ್ತೆ ಪುನೀತ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಯಿ ಶುದ್ಧ ಬರ್ತಂದ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸೀಮಾ ರೇಖಾ ವಿಭಾಗನ ಕ್ರಮಿಸ್ತಾ ಇದೆ. ಬೌಂಡರಿ 4 ಓಟದ ಸೇರ್ಪಡೆ ಭರ್ಜರಿ ಹೊಡೆತ. ಸಲೀಂ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಅನ್ನು ದಾಖಲಿಸ್ತಾ ಇದ್ದಾನೆ. ಒಂದೆಡೆ ಕವಚ್ ವಿಭಾಗದಲ್ಲಿ ಲಾಫ್ಟ್ ಅನ್ನ ಮಾಡಿದ್ರು. ಈಗ ಮಿಡ್ ವಿಕೆಟ್ ವಿಭಾಗದಲ್ಲಿ ಫುಲ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾನೆ ಸಲೀಂ. ಬಹಳ ಉತ್ತಮ ಒಂದು ಹೊಡೆತ. ಸ್ಮೈಲಿನ ಆಧಾರ ಸ್ತಂಭ ನಂಬುಗೆ ಆಟಗಾರ. ತಂಡದ ಮೊತ್ತ 10 ದಶಕದ ಸಾಧನೆಯನ್ನು ಕಂಡುಕೊಳ್ತಾ ಇದೆ. 51 ಓಟದ ಟಾರ್ಗೆಟ್ 51 ಇಸ್ ದ ಟಾರ್ಗೆಟ್. ಈಗ ಟಾರ್ಗೆಟ್ ಸುಲಭ ಎನ್ನುವಂತ ಲೆಕ್ಕಾಚಾರವನ್ನ ಸಲೀಮಿನ ಹೊಡೆತಗಳು ಮಾಡ್ತಾ ಇದೆ. ಅವಿಘ್ನ ಸೃಷ್ಟಿ ದಯಮಾಡಿ ಗಮನಿಸ್ಕೊಳ್ಳಿ, ಯಾವುದೇ ರೀತಿಯಾದ ಸಮಾಲೋಚನೆಗೆ ಅವಕಾಶ ಇಲ್ಲ. ಡಿಸ್ಕಷನ್ ಅನ್ನ ಒಂದಷ್ಟು ಸ್ಟಾಪ್ ಮಾಡಿ ಆದಷ್ಟು ಬೇಗ ಪಂದ್ಯಾಟ ಆಡಿಸಿ. 42 ಬಾಲ್ಸ್ 30 ನಿಮಿಷಗಳಲ್ಲಿ ಕಂಪ್ಲೀಟ್ ಆಗ್ಲೇಬೇಕಾಗ್ತಾ ಇದೆ. ಮತ್ತೆ ಬಾರಿಯ ಸಂತ ಚೆಂಡು ಲೇಟ್ ಶಾಟ್ ಮಾಡುವಂತ ಪ್ರಯತ್ನ. ಚೆಂಡಿಗೆ ದಿಶೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಸಲೀಂ. ಪಾಯಿಂಟ್ ವಿಭಾಗದಲ್ಲಿ ಒಂದೊಟ್ಟು ಸೇರ್ಪಡೆ. ಕೊನೆ ಒಂದೇ ಸತ ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ. ತಂಡದ ಮೊತ್ತ 11. ಸಲೀಮಿನ ಭರ್ಜರಿ 2 ಬೌಂಡರಿಗಳೀಗ ಸ್ಮೈಲ್ ಕ್ರಿಕೆಟರ್ಸ್ಗೆ ಒಂದಷ್ಟು ಒತ್ತಡವನ್ನು ಇದೆ. ಮುರಳಿಗೆ ಸದ ಚೆಂಡು. ಈ ಬಾರಿ ಬಾಯಿ ಶುದ್ಧ ಬರ್ತಂದ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ರಮೇಶ್ ಥಾಪ ಸೃಷ್ಟಿನ ಭರವಸೆಯ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆನ ಸೇರ್ತಾ ಇದೆ. ಸ್ಮೈಲ್ ಕ್ರಿಕೆಟರ್ಸಿನ ಆರಂಭಕಾರ ಮುರಳಿ ಈಗ ವಾಪಸ್ ಆಗ್ತಾ ಇದ್ದಾನೆ. ಪುನೀತ್ಗೆ ವಿಕೆಟ್ ಲಭಿಸ್ತಾ ಇದೆ. ಸ್ಮೈಲಿನ ಡಗ್ಔಟ್ ಒಂದಷ್ಟು ಗಲಿಬಿಲಿ ಆಗ್ತಾ ಇದೆ. ತಂಡದ ಮೊತ್ತ 11. ಹೊಸ ದಾಂಡಿಗಿನ ಸೇರ್ಪಡೆ ಪುಂಜಾಲಿ. At the completion of over number 1, end of over number 1, score 11 for loss of 1 important wicket. Smile Cricketers, Bangalore. ಮತ್ತೆ ಎಸ್ಕಾರ್ಕೆ ಭಾಗದಲ್ಲಿ ಬದಲಾವಣೆ ಬರ್ತಾ ಇದೆ. ಹೇಮಂತ್ ಎಸ್ಕಾರ್ಕೆ ಭಾಗದಲ್ಲಿ
ಸೃಷ್ಟಿ ಆದಷ್ಟು ಬೇಗ ಸ್ವಲ್ಪ ಪಂದ್ಯಾಟ ಮುಂದಕ್ಕೆ ಆಗ್ಲೇಬೇಕಾಗ್ತಾ ಇದೆ. ಹೇಮಂತ್ ಎಸ್ಕಾರ್ಕೆ ಭಾಗದಲ್ಲಿ ಹೇಮಂತ್ ಎಸ್ ಅಂತ ಚೆಂಡು ಓಟಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಲೀಂ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪುಂಜಾಲಿ ಹೊಸ ದಂಡಿಗನ ಸೇರ್ಪಡೆ ಸ್ಮೈಲ್ ಕ್ರಿಕೆಟರ್ಸ್ ಪರವಾಗಿ. ದಯಮಾಡಿ ಪ್ಲೇಯರ್ಸ್ ಯಾವುದೇ ರೀತಿಯಾದಂತಹ ಆರ್ಗ್ಯುಮೆಂಟ್ಗೆ ಅವಕಾಶ ಇಲ್ಲ. ಸಲೀಂಗೆ ಎಸೆದಂತ ಚೆಂಡು ಬೀಸುವಂತ ಪ್ರಯತ್ನ, ಗತಿ ಪರಿವರ್ತನೆ ಎಸೆತ, ಸಮಯದ ಹೊಂದಾಣಿಕೆ ಬರ್ತಾ ಇಲ್ಲ. ಪಾಶುತಮ ರೀತಿ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾನೆ ಎಸ್ಕಾರ್ಕೆ ವಿಭಾಗದಲ್ಲಿ ಹೇಮಂತ್. 2 ಸತತ ಚುಕ್ಕಿ ಎಸೆತಗಳು ಸಲೀಂಗೆ ದಾಖಲಿಸ್ತಾ ಇದ್ದಾನೆ. ಮತ್ತೆ 3ನೇ ಬಾರಿಗೆ ಹೇಮಂತ್ 2ನೇ ಓವರ್ನ ಪವರ್ ಪ್ಲೇ ಹಂತ ಈಗಾಗಲೇ ಕಂಡುಕೊಳ್ತಾ ಇದೆ. 2 ಓವರ್ಗಳ ಪವರ್ ಪ್ಲೇ. ಸ್ಲೋವರ್ ಡೆಲಿವರಿ, ಗತಿ ಪರಿವರ್ತನೆ ಎಸೆತ, ಬಹಳಷ್ಟು ಒಂದು ಗೂಟ್ ರಕ್ಷಣೆ ತೊಡಗ್ತಾ ಇದ್ದಾನೆ ಆದರ್ಶ್. ತೀರಾ ಕ್ಲೋಸ್ ಕೀಪಿಂಗ್ ಅಲ್ಲಿ ಸ್ಲೋವರ್ ಡೆಲಿವರಿ, ಚೆಂಡು ಒಂದಷ್ಟು ಒಳತಿರನ್ನ ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ, ತಂಡದ ಮೊತ್ತ 11 ಓಟಗಳು, 11 ಫಾರ್ ಲಾಸ್ ಆಫ್ 1. ಈ ಪಂದ್ಯಾಟದ ನಂತರ ಜೈ ಕರ್ನಾಟಕ ಮತ್ತು ನ್ಯಾಶ್ ಜಾಲಿ ಸಿದ್ಧತೆಯಲ್ಲಿರ್ಬೇಕು. ಬಾಶುತ ಮರಿತನ ಹೊಡೆತ, ಚೆಂಡು ರೇಡಾರ್ ಅಲ್ಲಿ ಇತ್ತು. ಸಲೀಂ ರೇಡಾರ್ ಅಲ್ಲಿ ಬಿದ್ದಂತ ಚೆಂಡು ಇದುವರೆಗೂ ಕೂಡ ಯಾವುದೇ ಮಿಸ್ ಆಗಿರುವಂತ ಇತಿಹಾಸವನ್ನ ಕಂಡುಕೊಳ್ತಾ ಇಲ್ಲ. ಸಲೀಂ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಬಾಶುತ ಮರಿತನ ಹೊಡೆತ, ರಬರ್ ಸ್ಟಾಂಪ್ ಶಾಟ್, 6 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 17 ತಂಡದ ಮೊತ್ತ. ಸ್ಮೈಲಿನ ಡಗ್ಔಟ್ ಈಗ ಮಂದಹಾಸ ಮೂಡ್ತಾ ಇದೆ. ತಂಡದ ಮೊತ್ತ 17, 17 ಫಾರ್ ಲಾಸ್ ಆಫ್ 1. ಮತ್ತೆ ಹೇಮಂತ್ ಎಸ್ಕಾರ್ಕೆ ವಿಭಾಗದಲ್ಲಿ 3 ಸತತ ಚುಕ್ಕಿ ಎಸೆತ, ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು. ಕಂಟ್ರಿ ಭಾಗದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ, ಚೆಂಡನ್ನು ಅಟಾಯಿಸ್ತಾ ಇದ್ದಾರೆ. ಅವಳಿ ಓಟದ ಪ್ರಯತ್ನ, ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾನೆ ಸಲೀಂ. ಸಲೀಮಿನ ಮರಸಿಡಿಲಿನ ಹೊಡೆತಗಳು ಈಗ ವಿಘ್ನ ಸೃಷ್ಟಿಗೆ ಸಮಸ್ಯೆ ಕೊಡ್ತಾ ಇದೆ. ಮತ್ತೊಂದೆಡೆ ಜಾಲಿ, ಮತ್ತೆ ಸಲೀಂಗೆ ಈ ಬಾರಿ ರೇಡಾರ್ ಅಲ್ಲಿ ಇದ್ದಂತ ಚೆಂಡು ವೈಡಿಶ್ ಲಾಂಗ ಸೀಮಾ ರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕಾರ ಓಟಗಳು. ಕಾಲು ಶತಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸಲೀಮಿನ ಹೊಡೆತಗಳೇ ಈಗ ಮೈಟಿಗೆ ಆಶಾದಾಯಕ. ಅದೇ ರೀತಿಯಂತ ಹೊಡೆತಗಳು ದಾಖಲಾಗ್ತಾ. ತಂಡದ ಮೊತ್ತ 25, 25. ಎಂಡ್ ಆಫ್ ಓವರ್ ನಂಬರ್ 2 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಮುರಳಿ ಈಗ ಪಂದ್ಯದ ವೀಕ್ಷಣೆಯಲ್ಲಿ. ಅವಿಘ್ನ ಸೃಷ್ಟಿ ಡಿಸ್ಕಷನ್ ಒಂದಷ್ಟು ಸ್ಟಾಪ್ ಮಾಡಿ ಇಮಿಡಿಯೇಟ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡಬೇಕು. ಎಸ್ಕಾರ್ಕೆ ಭಾಗದಲ್ಲಿ ವಿನಾಯಕ, ಮತ್ತೆ ತುದಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಈಸ್ಟ್ ಹುಡುಗರು ಎಸ್ಕಾರ್ಕೆ ವಿಭಾಗದಲ್ಲಿ ಈಗ ವಿನಾಯಕ. ಈಸ್ಟ್ ಹುಡುಗರು ರಾಷ್ಟ್ರದಲ್ಲಿ ಸಾಗ್ತಾ ಇರುವಂತ 2021 ಅತಿ ಪ್ರತಿಷ್ಠಿತ ಕ್ರೀಡಾಕೂಟ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಕಲರವ ಈಗಾಗಲೇ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ. 2 ದಿನಗಳ ಕ್ರೀಡಾ ಹಬ್ಬ. ವಿನಾಯಕ್ ಎಸೆದ ಚೆಂಡು, ಬಾಶುತ ಮೆತ್ತದ ಎಸೆತ, ಚೆಂಡಿಗ ಹೊರತಿರುನ ಕಂಡುಕೊಳ್ತಾ ಇದೆ. ಪುಂಜಾಲಿ ಓಟ್ಗಳು ದಾಖಲಾಗ್ತಾ ಇಲ್ಲ. ರಿಸೀವಿಂಗ್ ಡೆಲಿವರಿ, ಡಾಟ್ ಬಾಲ್ ಸೇರ್ಪಡೆ. ಶೂನ್ಯದಲ್ಲಿ ಪುಂಜಾಲಿ, ಆದ್ರೆ 2 ಸಿಕ್ಸರ್ 2 ಬೌಂಡರಿ ದಾಖಲಿಸಿ ಅಜೇಯ ಆಟವನ್ನು ದಾಖಲಿಸ್ತಾ ಇರುವಂತ ಸಲೀಂ ಮತ್ತೊಂದೆಡೆ. ಮತ್ತೆ ಪುಂಜಾಲಿಗೆ ಸಂತ ಚೆಂಡು, ಬಾಶುತ ಮರಿತ ಒಂದು ಕೀಪಿಂಗ್. ಚೆಂಡು ಈಗ ಕೈ ಸೇರ್ತಾ ಇದೆ. ವಿನಾಯಕನ ಎಸೆತಗಳು ಪುಂಜಾಲಿಗೆ ದಂಡು ಚೆಂಡಿನ ಸಂಪರ್ಕ ಬರ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಕೆಸಿ ಉಮೇಶ್, ಬಿಟಿ ಮೋಹನ್, ಅದೇ ರೀತಿ
ಮಂಜು ಅವರ ಅಗಲಿದ ಮಿತ್ರರಿಗಾಗಿ ಈ ಒಂದು ಪಂದ್ಯಾಟ ಮೀಸಲಿಡ್ತಾ ಇದ್ದಾರೆ ಅವರ ಮಿತ್ರರು. ಬಾಶುತ ಮರಿತಂದು ಹೊಡೆತ ಕವರ್ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರರಕ್ಷಣೆ ಸಾಕ್ತಾ ಇದೆ. ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಪುಂಜಾಲಿ ಖಾತೆ ಆರಂಭ. ಸ್ಮೈಲಿನ ಮೊತ್ತ 26. ಮತ್ತೆ ವಿನಾಯಕ ದೂರದ ಈಸ್ಟ್ ತುದಿಯಿಂದ ಬಹಳಷ್ಟು ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟ ಆಟಗಾರರನ್ನು ನೀಡಿದಂತ ಈಸ್ಟಿನ ತುದಿ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಉತ್ತಮ ರೀತಿಯ ಹೊಡೆತ ದಾಖಲಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಸಲೀಂ ಲೆಕ್ಕಾಚಾರದ ಆಟವನ್ನು ದಾಖಲಿಸ್ತಾ ಇದ್ದಾನೆ. ಪೆವಿಲಿಯನ್ ಎಂಡಿನ ಬೌಲಿಂಗ್ ಅನ್ನ ಒಂದಷ್ಟು ಅಟ್ಯಾಕಿಂಗ್ ಬ್ಯಾಟಿಂಗ್ ಅನ್ನ ದಾಖಲಿಸಿದರೆ, ಮತ್ತೊಂದೆಡೆ ಈ ತುದಿಯಲ್ಲಿ ಒಂದಷ್ಟು ಲೆಕ್ಕಾಚಾರದ ತಟಿಬುಟಿ ಓಟುಗಳನ್ನ ದಾಖಲಿಸ್ತಾ ಇದ್ದಾನೆ ಸಲೀಂ. ಪುಂಚಾಲಿಗೆ ಸಂತ ಚೆಂಡು ಡ್ರೈವ್ ಮಾಡುವಂತ ಪ್ರಯತ್ನ ಔಟ್ ರೈಟ್ ಆಗ್ತಾ ಇದೆ. ಗಲ್ಲಿ ಭಾಗದಲ್ಲಿ ಪುನೀತ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನೇ ಎರಡು ಮಂದಿ ಆಟಗಾರರು ಸ್ಮೈಲಿನ ಪರವಾಗಿ ದಾಖಲಿಸ್ತಾ ಇದ್ದಾರೆ. ಎಸೆತ ಪ್ರತಿ ಒಂದಕ್ಕೊಂದೋಟ ದಾಖಲಿಸಿದ್ರೆ ಸುಲಭದಲ್ಲಿ ಜಯಿಸಬಲ್ಲಂತ ಪಂದ್ಯಾಟ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ವಿನಾಯಕ್ ಮತ್ತೆ ಬಾರಿಯ ಸಂತ ಚೆಂಡು ಸಲೀಂ ಡ್ರೈವ್ ಮಾಡುವಂತ ಪ್ರಯತ್ನ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ದಾಖಲಿಸ್ತಾ ಇದ್ದಾನೆ ಸಲೀಂ. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 3. ತಂಡದ ಮೊತ್ತ 29 ಓಟಗಳಿಗೆ ತಲುಪ್ತಾ ಇದೆ. ಕಂಪ್ಲೀಷನ್ ಆಫ್ ಓವರ್ ನಂಬರ್ 3. ಸ್ಕೋರ್ 29 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಈಗಾಗಲೇ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರ ಕಾರ್ಯಕ್ರಮ ಸಚಿನ್ ಮಹಾದೇವ ಅವರ ಮಾಲೀಕತ್ವದ ಒಂದು ತಂಡ ಮತ್ತು ಓಂಕಾರ್ ಪಾಟೀಲ್ ಅವರ ಮೇನ್ ಟೆಕ್ನಿಷಿಯನ್ ಸಾರಥ್ಯದಲ್ಲಿ ಈಗಾಗಲೇ ಬಹಳಷ್ಟು ಉತ್ತಮ ರೀತಿಯ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ಕಂಡುಕೊಡ್ತಾ ಇದೆ ವಿಶ್ವಾದ್ಯಂತ. ಒಂದೆಡೆ ಛಾಯಾಗ್ರಾಹಕ ಸಿದ್ದೇಶ ಫ್ರಮ್ ಅರಸೀಕೆರೆ, ಉಪ್ಪಿ ಫ್ರಮ್ ಅರಸೀಕೆರೆ, ಪವನ್ ಫ್ರಮ್ ಅರಸೀಕೆರೆ, ಮತ್ತೊಂದೆಡೆ ಸಂತೋಷ್ ಫ್ರಮ್ ಅರಸೀಕೆರೆ ಅಂಕಿಅಂಶ ತಜ್ಞ. ನಮ್ಮ ಮ್ಯಾನ್ಯಲ್ ಸ್ಕೋರರ್ ಆಗಿ ವಿಜಯ್ ಫ್ರಮ್ KR ಪುರ. ಅದೇ ರೀತಿ ನಮ್ಮ ವಾಯ್ಸ್ ಆಫ್ ಕರ್ನಾಟಕ ಶಿವನಾರಾಯಣ ಐತಾಳ್ ನಮ್ಮ ಜೊತೆ ಈಗಾಗಲೇ ಕೂಡಿಕೊಳ್ತಾ ಇದ್ದಾರೆ ವೀಕ್ಷಣೆ ವಿವರಣೆ ಕೊಠಡಿಯಲ್ಲಿ. ಮತ್ತೊಂದೆಡೆ ಅಫ್ಜಲ್ ಕೊಪ್ಪ. ಮತ್ತೆ ತುದಿ ಬದಲಾವಣೆ ಕಂಡುಕೊಳ್ತಾ ಇದೆ. ಈ ಬಾರಿ ಎಸೆದಂತ ಚೆಂಡು ಸಲೀಂ ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪುನೀತ್ ಎಸ್ಕಾರ್ಕೆ ವಿಭಾಗದಲ್ಲಿ ಕಳೆದ ಪಂದ್ಯಾಟದಲ್ಲಿ ಫ್ರೆಂಡ್ಸ್ ಅನ್ನ ಮಡಿಸಿದಂತ ನ್ಯಾಶ್ ಈಗ ಜೈ ಕರ್ನಾಟಕವನ್ನು ಎದುರಿಸ್ತಾರೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಫ್ರೆಂಡ್ಸ್ ಜೈ ಕರ್ನಾಟಕ ವರ್ಸಸ್ ನ್ಯಾಶ್. ಕಾಳಗ ಈಗಾಗಲೇ ಟಾಸ್ ಕಾರ್ಯಕ್ರಮ ಮುಕ್ತವನ್ನು ಕಂಡುಕೊಳ್ತಾ ಇದೆ. ನ್ಯಾಶ್ won the toss and elected to field first. ಮತ್ತೆ ಡಾಟ್ ಬಾಲ್. ದಯಮಾಡಿ ಬ್ಯಾಟ್ಸ್ಮನ್ ಬೌಲರ್ಸ್ ಯಾವುದೇ ತಂಡದ ಆಟಗಾರರು ಅಂಪೈರ್ ಜೊತೆಗೆ ಯಾವುದೇ ರೀತಿಯಂತ ಮಾತುಕತೆಗೆ ಅವಕಾಶ ಇಲ್ಲ. ನಿರ್ಣಾಯಕರ ತೀರ್ಪು ಅಂತಿಮವಾಗಿರ್ತದೆ. ಸಮಯಕ್ಕೆ ವಿಳಂಬ ಮಾಡುವಂತ ಅವಕಾಶ ಮಾಡಿಕೊಟ್ರೆ ಓವರ್ಸ್ ರೆಡ್ಯೂಸ್ ಆಗುತ್ತೆ. ದಯಮಾಡಿ ಗಮನಿಸ್ಕೊಳ್ಳಿ. ಮತ್ತೆ ಪುನೀತ್ ಮತ್ತೆ ಸಲೀಂಗೆ ಸಂದ ಚೆಂಡು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ತಂಡದ ಮೊತ್ತ 29ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಪುನೀತ್ ಎಸೆದಂತ 3 ಚೆಂಡುಗಳು ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಮತ್ತೆ ಈ ಬಾರಿ ಎಸೆದ ಚೆಂಡು ಸಲೀಮಿನ ರೇಡಾರ್ ಅಲ್ಲಿ ಬೀಳ್ತಾ ಇದೆ. ಆದ್ರೆ ಈ ಬಾರಿ ಸುಲಭದ ಕ್ಯಾಚ್. ಹೋದಾರಿ ಆಘಾತ ಸಂಭವಿಸ್ತಾ ಇದೆ. ಸಲೀಂ ದೃಢ ನಿಲುವಿನ ವ್ಯಕ್ತಿ ಈಗ ವಾಪಸ್ ಆಗ್ತಾ ಇದ್ದಾನೆ. ಸ್ಮೈಲಿನ
ಆಧಾರ ಸ್ತಂಭ ನೆಲ ಕುರುಳುತ್ತಾ ಇದೆ. ಸಲೀಂ ಉದ್ದರಿನ ಒಪ್ಪಿಸ್ತಾ ಇದ್ದಾನೆ. ಬಾಶುತ ಭರಿತದ ಆಟವನ್ನು ದಾಖಲಿಸಿದಂತ ಸಲೀಂ 2 ಸಿಕ್ಸರ್ಗಳು 2 ಬೌಂಡರಿ ವೈಯಕ್ತಿಕ ಮೊತ್ತವಾಗಿ 26 ಓಟವನ್ನು ದಾಖಲಿಸ್ತಾ ಇದ್ದಾನೆ. ಕಾಲು ಶತಕ ಪೂರೈಕೆ ಮಾಡಿದಂತ ಸಲೀಂಗೆ ಅಭಿನಂದನೆಗಳು. ಬ್ಯಾಕ್ ಟು ಪೆವಿಲಿಯನ್. ಹೊಸದಾಂಡಿಗನ ಸೇರ್ಪಡೆ ಅಂಕಣ ಒಳಭಾಗದಲ್ಲಿ ಮಂಜಾ ಸ್ಮೈಲ್ ನ ಪರವಾಗಿ. ಪುನೀತಿನ ಎಸೆತಗಳು ಒಂದಷ್ಟು ಪಂದ್ಯಾಟಕ್ಕೆ ಮತ್ತೆ ಹಿಡಿತವನ್ನು ತರ್ತಾ ಇದೆ. 1 2 ವಿಕೆಟ್ ಅನ್ನ ಉರುಳಿಸಿದ್ರೆ ಮಾತ್ರ ಅವಿಘ್ನ ಸೃಷ್ಟಿ ಪಂದ್ಯಾಟವನ್ನ ಜಯಿಸುವಂತ ಹಂತಕ್ಕೆ ತಲುಪ್ತಾರೆ. ಪರಿಸ್ಥಿತಿ ಬದಲಾಗ್ತದೆ. 1 2 ಬೌಂಡರಿಗಳು ಬಂದ್ರೆ ಜಯ ಖಚಿತದ ಲೆಕ್ಕಾಚಾರ. ಸ್ಮೈಲ್ ಮುಂದಿನ ಹಂತಕ್ಕೆ ತಲುಪ್ತಾರೆ. ಶಾರ್ಟ್ ಆಗಿ ಬಿದ್ದದ ಚೆಂಡು. ರಕ್ಷಣಾತ್ಮಕ ಆಟವನ್ನ ಮಂಜ ದಾಖಲಿಸ್ತಾ ಇದ್ದಾನೆ. ಮಂಜ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 30 ಓಟಗಳು 3 ಹತ್ತುಗಳು. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಪುಂಜಾಲಿ, ಶಾರ್ಟ್ ಬೌಂಡ್ರಿ ಸ್ಪೆಷಲಿಸ್ಟ್, ಇನ್ನ ಸರ್ಕಲ್ ನ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನು ತೋರ್ಪಡಿಸುವಂತ ಆಟಗಾರ. ಸ್ಮೈಲಿನ ಪರವಾಗಿ ಪುನೀತಿನ ಕೊನೆ ಎಸೆತ 4ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಬಾರಿ ಎಸೆದ ಚೆಂಡು. ಪುಂಜಾಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕೌಕಾರ್ನ ಸಿಬಾರಿ ಕೆಂಚಿಗೆ ಸಾಕ್ತಾ ಇದೆ. 2ನೇ ಓಟ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಈ ಬಾರಿ ಎಸೆದ ಚೆಂಡು. ಕ್ಷೇತ್ರ ರಕ್ಷಣೆ ಎಡವಿಕೆ. 3ನೇ ಓಟವನ್ನ ಕೂಡ ದಾಖಲಿಸ್ತಾ ಇದ್ದಾರೆ ಸ್ಮೈಲ್ ಕ್ರಿಕೆಟರ್ಸ್. ಪುಂಜಾಲಿ ಮತ್ತು ಮಂಜಾ ಸಮಯದ ಹೊಂದಾಣಿಕೆ ಓಟ್ಗಳು ಬರ್ತಾ ಇದೆ. ತಂಡದ ಮೊತ್ತ 33 ಓಟಗಳಿಗೆ ತಲುಪ್ತಾ ಇದೆ. ಮುಕ್ತಾಯ ಕಾಣುವಂತ ಓವರ್ ಸಂಖ್ಯೆ 4. ಎಂಡ್ ಆಫ್ ಓವರ್ ನಂಬರ್ 4. 33 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಸ್ಮೈಲ್ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್. 18 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಸ್ಮೈಲ್ ಪಾಳೆಯದಲ್ಲಿ ಪಂದ್ಯಾಟವನ್ನ ಜಯಿಸಬೇಕಾದ್ರೆ 18 ಎಸೆತ 18 ಓಟದ ಅವಶ್ಯಕತೆ. 18 ಬಾಲ್ 18 ರನ್ಸ್ ರಿಕ್ವೈರ್ಡ್ ನೌ. ಪಂದ್ಯಾಟ ಈಗ 50-50 ಚಾನ್ಸಸ್ ಅಲ್ಲಿ ಅಂಕಣೊಳಭಾಗದಲ್ಲಿ ಸಾಗ್ತಾ ಇದೆ. 1 2 ವಿಕೆಟ್ ಅನ್ನ ಉರುಳಿಸಿದ್ರೆ ಅವಿಘ್ನ ಸೃಷ್ಟಿ ಪ್ಲಸ್ ಪಾಯಿಂಟ್ ಮತ್ತು ಪರಿಸ್ಥಿತಿ ಒಂದರಷ್ಟು ನಿವಾರಣೆ ಆಗ್ತದೆ. 1 2 ಬೌಂಡರಿಗಳು ದಾಖಲಿಸಿದ್ರೆ ಸ್ಮೈಲ್ ಒಂದಷ್ಟು ಗೆಲುವತ್ತ ಸಾಕ್ತಾರೆ. ಕಾಯ್ದು ನೋಡ್ಬೇಕಾಗ್ತಾ ಇದೆ. ಫಸ್ಟ್ ವ್ಯವಸ್ಥಿತ ಕ್ರೀಡಾಕೂಟ ಕೆ.ಸಿ. ಉಮೇಶ್ ಅವರ ನಾಮಾಂಕಿತದಲ್ಲಿ ಅವರ ಸವಿ ನೆನಪಿಗಾಗಿ ಒಂದು ಫಸ್ಟ್ ಯಶಸ್ವಿ ಕ್ರೀಡಾಕೂಟ ಸಾಗ್ತಾ ಇದೆ. ಈಸ್ಟ್ ಹುಡುಗರು ರಾಷ್ಟ್ರದಲ್ಲಿ ಸಾಗ್ತಾ ಇದೆ. ಮತ್ತೊಂದೆಡೆ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ phonomania.blr ಜಗದೀಶ್ ಅವರ ಮಾಲೀಕತ್ವದ ಒಂದು ಸಂಸ್ಥೆ ಗೇರ್ ಸೈಕಲ್ ಅನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ. ಮತ್ತೆ ಮಂಚನ್ಗೆ ಎಸೆದ ಚೆಂಡು ಅಕ್ರಾಸ್ ಲೈನ್ ಪ್ಯಾಡಲ್ ಸ್ವೀಪ್ ಮಾಡುವಂತ ಪ್ರಯತ್ನ. ಚೆಂಡು ಒಂದಷ್ಟು ನೆಗೆತವನ್ನು ಕಂಡುಕೊಳ್ತಾ ಇದೆ. ಹೊರತಿರುವನ್ನು ಕಂಡುಕೊಳ್ತಾ ಇದೆ ವಿನಾಯಕ್ ಎಸ್ಕಾರ್ಕೆ ವಿಭಾಗದಲ್ಲಿ. ಗೂಟದ ಹಿಂಬದಿಯಲ್ಲಿ ಆದರ್ಶ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 17 ಎಸೆತ 18 ಓಟದ ಅವಶ್ಯಕತೆ. ಈಗಾಗಲೇ 9 ಸ್ಟಾರ್ಸ್ ನಿನ್ನೆ ದಿನ ಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇವತ್ತಿನ ದಿನ ರಾಜ್ಯದ ಅಗ್ರಸ್ಥಾನೀಯ ತಂಡಗಳು ನ್ಯಾಶ್, ಜೈ ಕರ್ನಾಟಕ, ಫ್ರೆಂಡ್ಸ್ ಬೆಂಗಳೂರು, ಸ್ಮೈಲ್ ಕ್ರಿಕೆಟರ್ಸ್, ವಿಭೂಷಣ್ ಈ ರೀತಿಯಾದಂತ ತಂಡಗಳು ಭಾಗವಹಿಸಿದ್ದಾರೆ. ರಿವರ್ಸ್ ಶಾಟ್ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯಾದ ಹೊಡೆತ. ಚೆಂಡಿಗೆ ಸೀಮಾರೇಖೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡರಿ. 4 ಓಟದ ಸೇರ್ಪಡೆ. ಮಂಜಾ ಇರೋಷ್ಟು ಕಾಲ ಈಗ ಸ್ಮೈಲ್ಗೆ ತಲೆನೋವಿನ ವಿಚಾರವೇ ಇಲ್ಲ. ಅವಿಘ್ನ ಸೃಷ್ಟಿಗೆ ಮಾತ್ರ ತಲೆನೋವು. ತಂಡದ ಮೊತ್ತ 37. ಅದೇ ರೀತಿ ನಮ್ಮ ಈ ಒಂದು ಯಶಸ್ವಿ ಪಂದ್ಯಾಕೂಟದ ಲೈನ್ ಅಂಪೈರ್ಸ್ ಆಗಿ ಕಾರ್ಯವನ್ನು ವಹಿಸ್ತಾ ಇದ್ದಾರೆ ರೇವಂತ್, ಲಕ್ಷ್ಮೀಕಾಂತ, ಧನುಷ್, ಪ್ರೀತಮ್, ಮಧು ಇವರೆಲ್ಲರಿಗೂ ಸಹ ಸೈಜು ಇವರೆಲ್ಲರಿಗೂ ಸಹ ನಾವು ಕೃತಜ್ಞತೆಗಳನ್ನು ತೋರ್ಪಡಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು 5 ದಿನಗಳ ಪಿಚ್ ಕ್ಯೂರೇಟ್ ಅನ್ನ ಮಾಡಿದಂತಹ ಗುಲ್ಬರ್ಗ ಯಾನಿ ಮಂಜಾ
ಅವರಿಗೂ ಸಹ ನಾವು ಕೃತಜ್ಞತೆಗಳನ್ನ ತೋರ್ಪಡಿಸ್ತಾ ಇದ್ದೀವಿ ಒಂದು ಸಂದರ್ಭದಲ್ಲಿ. ಬಾಯ್ ಶುತಮೃತಿ ಒಂದು ಹೊಡೆತ ಲಾಫ್ಟೆಡ್ ಶಾಟ್ ಅನ್ನ ದಾಖಲಿಸಿದ್ರು. ಕೌಸಿ ಭಾಗದಲ್ಲಿ ಅವಳಿ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 39. ಮಂಜ ಲೆಕ್ಕಾಚಾರವನ್ನ ಸೂಕ್ತ ಮಾಡುವಂತ ಪ್ರಯತ್ನ. ಮತ್ತೆ ಅದೇ ರೀತಿ ನಮ್ಮ ಸ್ಮಾರ್ಟ್ ವಾಚ್ ಗಾಗಿ ಪ್ಲೇಯರ್ಸ್ ಲಿಸ್ಟ್ ಕಲೆಕ್ಷನ್ ಟಿ ಶರ್ಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬಹಳಷ್ಟು ನಮಗೆ ಪ್ರೋತ್ಸಾಹವನ್ನು ನೀಡಿದಂತವ್ರು, ಕೈ ಜೋಡಿಸಿದಂತವ್ರು ಹರೀಶ್ ಯಾನಿ ಪೆಪ್ಪೆ, ಅವರಿಗೂ ಸಹ ನಾವು ಕೃತಜ್ಞತೆಗಳನ್ನ ತೋರ್ಪಡಿಸ್ತಾ ಇದ್ದೇವೆ. ಸೈಗರಿ ಭಾಗದಲ್ಲಿ ಪುಂಜಾಲಿ ತಂಡದ ಮೊತ್ತ 40. ಉತ್ತಮ ರೀತಿಯ ಒಂದು ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಈ ಬಾರಿ ಅವಳಿ ಓಟದ ಪ್ರಯತ್ನ, ಸುಲಭದ ಓಟುಗಳು ದಾಖಲಾಗ್ತಾ ಇದೆ. ಆದರ್ಶಿನ ಲೆಕ್ಕಾಚಾರ ಕೈ ಕೊಡ್ತಾ ಇದೆ. ಅವಳಿ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ತಂಡದ ಮೊತ್ತ 42, 42. ಯಾಳೆ 1500 ವೀಕ್ಷಕರಿಗೆ ಒಂದು ಪಂದ್ಯಾಟವನ್ನ ದೂರದ ದೇಶದಲ್ಲಿ, ಭಾರತದಲ್ಲಿ, ಹೊರ ರಾಜ್ಯದಲ್ಲಿ, ಹೊರ ರಾಷ್ಟ್ರದಲ್ಲಿ ಈಗಾಗಲೇ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ದೂರದ ಯುಎಇನ ಅಬುಧಾಬಿಯಲ್ಲಿ ಕೂಡ ನಮ್ಮ ಮಿತ್ರರು ಮತ್ತು ಸ್ವತಃ ಕ್ರೀಡಾಪಟು ರಾಘು ಪಂದ್ಯಾಟವನ್ನು ವೀಕ್ಷಿಸ್ತಾರೆ. ಅವರು ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 5. ಎಂಡ್ ಆಫ್ ಓವರ್ ನಂಬರ್ 5. ನಾವು ಸ್ಕೋರ್ ಮೂವ್ಸ್ ಟು 43 ಫಾರ್ ಲಾಸ್ ಆಫ್ 2. ಅವಿಘ್ನ ಸೃಷ್ಟಿ, ದಯಮಾಡಿ ಸ್ವಲ್ಪ ಡಿಸ್ಕಷನ್ಸ್ ಅನ್ನ ಇಮಿಡಿಯೇಟ್ಲಿ ಕ್ಲೋಸ್ ಮಾಡಿ. ಇಮಿಡಿಯೇಟ್ಲಿ ಪಂದ್ಯಾಟ ಆರಂಭಿಸಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ. ನಮಗೆ ಸರಿಯಾಗಿ 5 ಗಂಟೆಗೆ ಫೈನಲ್ ಪಂದ್ಯಾಟ ಆರಂಭಿಸಬೇಕಾಗ್ತಾ ಇದೆ. 6 ಗಂಟೆಗೆ ಸಮಾರೋಪ ಸಮಾರಂಭ. ಅದೇ ರೀತಿ ನಮ್ಮ ಜೊತೆಗೆ ಇವತ್ತಿನ ದಿನ ಲೋಹಿತ್, ಮಂಜುನಾಥ್ ಮತ್ತು ದಿಲೀಪ್ ರವರು KSC ಅಂಗೀಕರಿಸಲ್ಪಟ್ಟಂತ ನಿರ್ಣಾಯಕರು ಈ ಒಂದು ರಾಷ್ಟ್ರೀಯ ಮಟ್ಟದ ಪಂದ್ಯಾಟಕ್ಕಾಗಿ ನಿರ್ಣಾಯಕದ ಪೀಠದಲ್ಲಿದ್ದಾರೆ. ಅವರಿಗೂ ಸಹ ನಾವು ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ದಯಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರೋಕ್ಕಂಥವ್ರು ದಯಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಕ್ಲೋಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಇರೋಕ್ಕಂಥವ್ರು ಪ್ರಾಕ್ಟೀಸ್ ಕ್ಲೋಸ್ ಮಾಡಿ. ಪ್ರಾಕ್ಟೀಸ್ಗೆ ಜಾಗ ರೈಟ್ ಸೈಡ್ ಇದೆ. SRK ಭಾಗದಲ್ಲಿ ಹೇಮಂತ್ ದೂರದ ಪೆವಿಲಿಯನ್ ತುದಿಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾನೆ. ಹೇಮಂತ್ 12 12 balls 8 runs required now. ಸ್ಲೋವರ್ ಡೆಲಿವರಿ, ಕಟ್ ಮಾಡುವಂತ ಪ್ರಯತ್ನ, ಮತ್ತೆ ದಾಂಡು ಚೆಂಡಿನ ಸಂಪರ್ಕ ಬರ್ತಾ ಇಲ್ಲ, ಸಮಯದ ಹೊಂದಾಣಿಕೆ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಈ ಬಾರಿ ಬಾಯಿಶ್ರುತ ರೀತಿಯ ಒಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ತಳಿ ಹಾಕುವಂತ ಪ್ರಯತ್ನ, ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ತೋಟದ ಸೇರ್ಪಡೆ ಪುಂಜಾಲಿ ಖಾತೆಗೆ. ತಂಡದ ಮೊತ್ತ 44, 44. ಈ ಬಾರಿ ಎಸೆದ ಚೆಂಡು ಅಕ್ರಾಸ್ ಲೈನ್ ಹೊಡೆತಕ್ಕೆ ಪ್ರಯತ್ನ. LBW ಮನವಿನ ಮಾಡ್ತಾ ಇದ್ದಾರೆ. ಪ್ಯಾಡ್ ಮೇಲೆ ಪಡ್ಕೊಂಡಂತ ಚೆಂಡು ಅವಳಿ ಓಟದ ಸೇರ್ಪಡೆ. ಲೆಗ್ ಬಾಯ್ಸ್ ಎಕ್ಸ್ಟ್ರಾಸ್ ಮುಖೇನ ಈ ಓಟ್ಗಳು ದಾಖಲಾಗ್ತಾ ಇದೆ. ತಂಡದ ಒಟ್ಟಾರೆ ಮೊತ್ತ ಈಗ 46 ಓಟ್ಗಳಿಗೆ ತಲುಪ್ತಾ ಇದೆ.
ದಯಮಾಡಿ ಯಾವುದೇ ರೀತಿಯಂತ ಆರ್ಗ್ಯುಮೆಂಟ್ಗೆ ಅವಕಾಶ ಇಲ್ಲ. ಅವರು KC ಅಂಪೈರ್ಸ್ ಮ್ಯಾಚ್ ಅಫಿಷಿಯಲ್ಸ್, ದಯಮಾಡಿ ಗಮನಿಸ್ಕೊಳ್ಳಿ. ಯಾವುದೇ ರೀತಿಯಂತ ಮಾತುಕತೆಗೆ ಅವಕಾಶ ಇಲ್ಲ. LBಗೆ ರಿವ್ಯೂ ಇಲ್ಲ, ದಯಮಾಡಿ ಗಮನಿಸ್ಕೊಳ್ಳಿ. ನಾವು ಆಲ್ರೆಡಿ ಟೈಸ್ ಅಲ್ಲಿ ಹೇಳಿದ್ದೇವೆ ನಿಮ್ಗೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ PDF ಫಾರ್ಮ್ಯಾಟ್ ನಿಮ್ಮ ತಂಡದ ಮಾಲೀಕರು ಮತ್ತು ಮ್ಯಾನೇಜರ್ಗೆ ನೀಡಿದ್ದೇವೆ. ಎಲ್ಲ ರೀತಿಯಾದಂತಹ ನಿಯಮಗಳು ಸ್ಪಷ್ಟವಾಗಿದೆ. ಮತ್ತೆ ಹೇಮಂತ್ ಈ ಬಾರಿ ಎಸೆದ ಚೆಂಡ ಕ್ರಾಸ್ ಲೈನ್ ಹೊಡೆತ ಮಿಡಿಗೇಟ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ಮಂಜನ ಹೊಡೆತ. ಸ್ಮೈಲ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅಭಿನಂದನೆಗಳು. ಅದೇ ರೀತಿ ಅವಿಘ್ನ ಸೃಷ್ಟಿಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ದಿನದ ಮುಂದಿನ ಪಂದ್ಯಾಟಕ್ಕೆ ಈಗ ಸಿದ್ಧತೆ ಕರೆಯನ್ನು ಕೊಡ್ತಾ ಇದ್ದೇವೆ. ನ್ಯಾಶ್ ವರ್ಸಸ್ ಜೈ ಕರ್ನಾಟಕ ಕ್ವಾರ್ಟರ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯಾಟ. ಟಾಸ್ won by Nash Cricketers Bangalore and elected to field first. ಕಣ್ಣಂತ ಪಂದ್ಯ ಕುಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಲೀಂ ಫ್ರಮ್ ಸ್ಮೈಲ್ ಕ್ರಿಕೆಟರ್ಸ್. ದಯಮಾಡಿ ವೇದಿಕೆ ಬರ್ಬೇಕು ಇಮಿಡಿಯೇಟ್ಲಿ. ಆರು ಓವರ್ಗಳ ಪಂದ್ಯಾಟ, ಕ್ವಾರ್ಟರ್ ಫೈನಲ್ ಪಂದ್ಯಾಟ, 6 overs ಮ್ಯಾಚ್. ನ್ಯಾಶ್ ಫಸ್ಟ್. ದಯಮಾಡಿ ಆದಷ್ಟು ಬೇಗ ನ್ಯಾಶ್ ರಕ್ಷಣೆಗೆ ಬರಬೇಕು. ಜೈ ಕರ್ನಾಟಕದ ದಾಂಡಿಗರು ಆರಂಭಕಾರರು ಅಂಕಣಕ್ಕೆ ಸಾಗಬೇಕನ್ನೋದ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಮತ್ತೆ ವೀಕ್ಷಣೆ ವಿಭಾಗದಲ್ಲಿ ಈಗ ಮತ್ತೆ ಬದಲಾವಣೆಯನ್ನು ಮಾಡ್ತಾ ಶಿವನಾರಾಯಣ ಐತಾಳ್ ಮುಂದಿನ ಹಂತಕ್ಕಾಗಿ ಕನ್ನಡ ಮಾಧ್ಯಮದಲ್ಲಿ. 25 minutes for 6 overs. ಹಲೋ, ಸ್ಮೈಲ್ ಆಚೆಯಿಂದ ಬರ್ಬೇಕು ಸರ್. ಬೌಂಡ್ರಿ ಆಚೆಯಿಂದ ಬರ್ಬೇಕು. ಸ್ಮೈಲ್ ಬೌಂಡ್ರಿ ಆಚೆಯಿಂದ ಬರ್ಬೇಕು. ಸೆಂಟ್ರಲ್ ಬರಬೇಡಿ, ದಯಮಾಡಿ ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಮ್ಯಾಚ್ ಈಗ ಸ್ಟಾರ್ಟ್ ಆಗ್ತಾ ಇದೆ.